ನೀವೇನ್ಗೂ ಯೂಸ್ ಆಗಲ್ಲ, ನೀವು ದನ ಕಾಯಕ್ಕೆ ಲಾಯಕು, ಕುಡಿಯಕ್ ಕಾಸಿಲ್ಲ, ನೀನು ಭಿಕ್ಷೆ ಬಿಟ್ಬಿಟ್ಟು ನಾನು ತಗೊಂಬ. ಅಯ್ಯಯ್ಯಪ್ಪ, ಇವರೆಲ್ಲ ಕಳ್ರೆ ಇವತ್ತು ಎಂತೆಂತಾರೋ ಟೈಮ್ ಖರಾಬ್ ಆಗಿ ಎಲ್ಲೆಲ್ಲೋ ಅವ್ರೆ. ನನ್ ಧರ್ಮ ದೊಡ್ದು ನಿನ್ ಧರ್ಮ ದೊಡ್ದು ಅಂತ ಒಬ್ರೊಬ್ರು ಕತ್ತರಿಸ್ಕೊತಾರೆ, ಕಿತ್ಲಾಡ್ತಾರೆ, ಸಾಯ್ತಾರೆ. ಅದನ್ನ ನಾನು ಹೇಳ್ರೆ ನನ್ನ ಹುಚ್ಚ ಅಂತಾರೆ ತುಂಬಾ ಜನ. ನೀನಿಂದ ಆಗಲ್ಲ, ನನ್ ಇಷ್ಟ ಬಂದಂಗೆ ನಾನು ಬದುಕ್ತೀನಿ. ಕ್ಲೀನ್ ಮಾಡ್ಬೇಕಾದ್ರೆ ಆ ಹುಳಗಳು ಇಷ್ಟಿಷ್ಟು ಉದ್ದ ಇರ್ತಾವ. ಸರ್, ನಿಮ್ಗೆ ತಾಕತ್ತಿದ್ರೆ ಇಂಥ ಆಶ್ರಮದಲ್ಲಿ ಇಂಥ ವ್ಯಕ್ತಿ ದುಡ್ಡು ಮಾಡ್ತಾವನೆ ಅಂತ ಹೇಳ್ಬೇಕು. ಬೇಜಾರೇನ್ ಗೊತ್ತಾ, ಇವತ್ತು ನನ್ನ ಜೀವನ ನಾನು ಹಾಳು ಮಾಡ್ಕೊಂಡಿರೋದು. ನೋಡ ಇವನು ಆಶ್ರಮ ಮಾಡೋನೆ, ಅವ್ರ ದುಡ್ಡಲ್ಲಿ ಓಡಾಡ್ತದೆ. ಏನಪ್ಪಾ ಹೇಮಂತ್ ಕನ್ನಡಿಗ, ನೀನೊಬ್ಬನ ದೊಡ್ಡ ಸಮಾಜ ಸೇವಕ. ಈ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗ್ಬೇಕು ಅಂತ ಹೇಳಿ ಆಶ್ರಮದ ಕಾಲ್ಗಳು ಎಳೆಯಕ್ ಹೋಗ್ಬೇಡ್ರಿ. ನಿಮ್ ಕಾಲಿಲ್ಲರೂ ಇರ್ತಾರೆ. ಮಧ್ಯರಾತ್ರಿ 1 ಗಂಟೆ ಆಗಿದ್ರು ಅದೇನೇನೋ ಓಪನ್ ಆಗಿರ್ತಾವ, ಅದನ್ನ ಕ್ವಶನ್ ಮಾಡಕ್ ಯಾವನಿಂದನೂ ತಾಕತ್ತಿಲ್ಲ. ಡಬಲ್ ಗ್ರಾಜುಯೇಟೆಡ್ ಮಾಡೋರು ಕೂಡ ಅನಾಥರಾಗಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ಗಳು ಅನಾಥರಾಗಿದ್ದಾರೆ. 40 ವರ್ಷದಿಂದ ಆಂಜನೇಯ ಸ್ವಾಮಿ ಪೂಜೆ ಮಾಡಿರೋ ಪೂಜಾರಪ್ಪ ಇವತ್ತು ಅನಾಥರಾಗಿ ಇವತ್ತು ಆಶ್ರಮದಲ್ಲಿದ್ದಾರೆ. ಮಲ್ಕೊಂಡಿದ್ದಾಗ ಆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಲ್ವಾ? ಹಾಯ್ ಹಲೋ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ವಾಹಿನಿ ಸಿರಿ ಟಿವಿ ಪ್ರಸ್ತುತಪಡಿಸ್ತಾ ಇರುವಂತಹ ವಿಶೇಷ ಕಾರ್ಯಕ್ರಮ ಸಮ್ ಟೈಮ್ ವಿತ್ ಸಂತೋಷ್. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಕಶ್ಯಪ್. ಇವತ್ತು ನಮ್ಮ ಜೊತೆಗೆ ಒಬ್ರು ವಿಶೇಷವಾದಂತಹ ಅತಿಥಿ ಇದ್ದಾರೆ. ಕರ್ನಾಟಕ ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ ನ ಸಂಸ್ಥಾಪಕರಾಗಿ ಸದಾ ನಾನು ನಿರಾಶ್ರಿತ ತಂದೆ ತಾಯಿಯರ ದಾಸಾನುದಾಸ ಮತ್ತು ಸೇವಕ ಅಂತ ಹೇಳಿ ಕೆಲಸವನ್ನ ಮಾಡ್ತಾ ಸಮಾಜದಲ್ಲಿ ಸಮಾಜ ಸೇವಕನಾಗಿ ನಿರಾಶ್ರಿತರ ಸೇವಕನಾಗಿ ಗುರುತಿಸಿಕೊಂಡಿರುವಂತ ಹೇಮಂತ್ ಕನ್ನಡಿಗ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿ ಸ್ವಾಗತ. ನಮಸ್ಕಾರ ಸರ್. ಇವತ್ತು ನನ್ನ ಒಂದು ಸೌಭಾಗ್ಯ ಅಂತ ತಿಳ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಹಲವಾರು ಜನರ ಸಂದರ್ಶನಗಳು ಮಾಡ್ತಾ ಇದ್ರು ಕೂಡ ನಿಮ್ಮ ತರದ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಹೊಂದಿರುವಂತವರ ಸಂದರ್ಶನ ನನಗೆ ಇವತ್ತೇ ಮೊದಲನೇ ಬಾರಿ ಸಿಗ್ತಾ ಇರೋದು. ಯಾಕೆಂತ ಹೇಳಿದ್ರೆ, ನಮಗೆ ಕಣ್ಣಿಗೆ ಕಾಣಿಸುವಂತಹ ದೇವರು ಅಂತ ಹೇಳಿದ್ರೆ ನಮ್ಮ ಹೆತ್ತ ತಂದೆ ತಾಯಿ ಅಂತ. ನಾವೇನೇ ಮಾಡಕ್ ಒಂದು ಒಳ್ಳೆ ಕೆಲಸ ಮಾಡಕ್ ಹೋಗಕ್ ಮುಂಚೆ ಆಗಿರಬಹುದು, ಏನೇ ಒಂದು ಹೊರಗಡೆ ಹೋಗ್ತಾ ಇದೀವಿ ಅಂತ ಹೇಳಿದ್ರು, ಒಂದು ಸಂಸ್ಕಾರಯುತವಾದಂತಹ ವ್ಯಕ್ತಿಗಳು ಮಾಡುವಂತಹ ಮೊದಲನೇ ಕೆಲಸ ಅವರ ತಂದೆ ತಾಯಿಗೆ ನಮಸ್ಕಾರ ಮಾಡ್ಕೊಂಡು ಹೋಗುತ್ತೆ. ಈಗ ಇತ್ತೀಚಿನ ಸಮಾಜದಲ್ಲಿ ಇತ್ತೀಚಿನ ಪೀಳಿಗೆಯಲ್ಲಿ ಆಗ್ತಾ ಇರುವಂತಹ ಒಂದು ದೊಡ್ಡ ಒಂದು ಕೆಟ್ಟ ಒಂದು ಗಾಳಿ ಅಂದಾಗ ಏನ್ ಹೇಳ್ಬೋದು, ಆ ತರದ ಒಂದು ಪಿಡುಗು ಬಂದ್ಬಿಟ್ಟಿದೆ. ಒಂದು ಆಸ್ತಿ ವಿಚಾರದಿಂದ ಇರಬಹುದು, ಅಥವಾ ಇತ್ತೀಚೆಗೆಲ್ಲರೂ ಹೇಳ್ತಾರೆ ನನ್ನ ಮಗನ ಕೋಪ ಜಾಸ್ತಿ, ನನ್ನ ಮಕ್ಕಳು ಬೆಳೆದು ಬಂದಿರೋ ರೀತಿ ಆ ತರ. ಆದರೂ ಆ ತರದ ತಂದೆ ತಾಯಿಗಳು ಅವರನ್ನ ಕ್ಷಮಿಸಿ, ಅವ್ರು ಏನೇ ಮಾಡಿದ್ರು ನನ್ನ ಮಕ್ಕಳು ಮಾಡೋದು ಒಳ್ಳೆ, ಅವ್ರು ಚೆನ್ನಾಗಿರ್ಲಿ ಅನ್ನುವಂತ ಹೇಳುವಂತ ರೀತಿಲಿ ಮಾಡಿ ಅವರನ್ನ ಹೊರಗಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇರ್ತೀವಿ, ವೃದ್ಧಾಶ್ರಮಗಳು ಅಂತ ಹೇಳೋದಕ್ಕೆ ಕಷ್ಟ ಆದ್ರೂ ನಮ್ಮ ಭಾರತದಲ್ಲಿ, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಅದು ಹೆಚ್ಚಾಗೇ ಇದೆ. ನೀವು ಈ ತರದ ಒಂದು ಟ್ರಸ್ಟ್ ಮುಖಾಂತರ ಒಂದು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಆ ವಿಚಾರವಾಗಿ ಹೇಳೋದಾದ್ರೆ. ಸರ್, ಇದು ನಮ್ದು ಹೇಮಂತ್ ಕನ್ನಡಿಗ ಅಂತ ಹೇಳಿ ನೀವು ನೋಡಿರ್ತೀರಾ. ಎಲ್ಲಿ ನೋಡಿರ್ತೀರ ಅಂತಂದ್ರೆ, ಈ ಅಪ್ಪ ಅಮ್ಮನ್ನ ಯಾರು ಹೊಡೆದ್ಬಿಟ್ಟು ಈಚೆ ಆಗ್ತಾರೋ ಅಂತವ್ರನ್ನ ರಕ್ಷಣೆ ಮಾಡೋ ಕೆಲಸಗಳು ನಾವು ಮಾಡ್ತಿರ್ತೀವಿ. ಅವ್ರನ್ನ ಕರ್ಕೊಂಬಂದು ಊಟ ಹಾಕುವಂತ ಕೆಲಸಗಳು ಮಾತ್ರ ಮಾಡ್ತಿಲ್ಲ ನಾವು. ತಿರ್ಗಾ ಆ ಮಗ ಬಂದ ತಂದೆ ತಾಯಿನ ಕರ್ಕೊಂಡೋಗಿ ಅನ್ನ ಹಾಕುವಂತ ಕೆಲಸಗಳು ನಾವು ಮಾಡ್ತಾ ಇದೀವಿ. ತುಂಬಾ ಜನ ಆಶ್ರಮ ಇದ್ದ ತಕ್ಷಣ ಏನು ರಸ್ತೆಲಿ ಇದ್ದವ್ರನ್ನ ಕರ್ಕೊಂಬಂದು ಅವ್ರಿಗೆ ಊಟ ಬಟ್ಟೆ ಕೊಟ್ಟು ನೋಡ್ಕೊಂತಾರೆ ಅಷ್ಟೇ ಅನ್ಕೋಬಿಟ್ಟಿದ್ದಾರೆ. ಬಟ್ ಆಶ್ರಮ ಅಂತ ಅಂದ್ರೆ ಕರ್ಕೊಂಬಂದಿದ್ದಾದ್ಮೇಲೆ ಅವ್ರು ಯಾರು ಏನು ಅವ್ರ ಮಕ್ಳು ಏನ್ ಇವ್ರ ಮೇಲೆ ಅಲ್ಲೇ ಮಾಡಿದ್ದಾರೆ, ಮತ್ತೆ ಆ ಮಕ್ಳು ಬುದ್ಧಿ ಹೇಳಿ ಆ ಮಕ್ಳು ಮೇಲೆ ಕಂಪ್ಲೇಂಟ್ ಮಾಡ್ಸೋದಾಗಿರ್ಬೋದು, ಪೊಲೀಸರು ಕರ್ಸಿ ಬುದ್ಧಿ ಹೇಳ್ಸೋದಾಗಿರ್ಬೋದು, ಅದೆಲ್ಲ ಮಾಡಿಸಿ ತಿರ್ಗಾ ಅವ್ರನ್ನ ತಂದೆ ತಾಯಿ ಜೊತೆ ಕಳ್ಸ್ಕೊಡೋದು ನಾವು. ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ನಾನು ನೋಡಿದ್ದೀನಿ, ಹಲವಾರು ವೃದ್ಧಾಶ್ರಮಗಳು ನಡೆಸುವಂತ ಜಾಗಗಳಿಗೆ ಹೋಗಿದ್ದೀನಿ. ಆದ್ರೆ ನಿಮ್ಮ ವಿಶೇಷತೆ, ಈಗ ನೀವು ಕರ್ಕೊಂಡು ಬಂದು ಅವರನ್ನ ಹಾರೈಕೆ ಜೊತೆಗೆ ಊಟ ಹಾಕೋದು ಬಿಟ್ಟು ಅವರನ್ನ ಮರಳಿ ಅವರ ಮನೆಗೆ ಸೇರುವಂತ ಕೆಲಸವನ್ನು ಮಾಡ್ಕೊಂಡ್ಬರ್ತೀವಿ. ಎಷ್ಟು ವರ್ಷದಿಂದ ತಾವು ಇದನ್ನ ಮಾಡ್ಕೊಂಡ್ ಬಂದಿರೋದು? ಸರ್, ನನ್ನ ಆಶ್ರಮ ಸ್ಟಾರ್ಟ್ ಮಾಡಿ 3 ವರ್ಷ ಆಯ್ತು. ಸೊ ಇದು ಹಿಂದಿನ 3 ವರ್ಷಗಳ ಕಾಲ ನಾನು ಎಲ್ಲ ಆಶ್ರಮಗಳಿಗೂ, ನನಗ್ ಗೊತ್ತಿರೋ ಆಶ್ರಮಗಳಿಗೆ ನನ್ನ ಕೈಲಾದಷ್ಟು ಸೇವೆಗಳು ಮಾಡ್ತಿದ್ದೆ. ಹಾಗೆ ನನ್ನ ಒಂದು ಟೀಮ್ ಇತ್ತು ಕಾಲೇಜಲ್ಲಿ, ಲಾಸ್ಟ್ ಬೆಂಚ್ ಹುಡುಗರು ನಾವೆಲ್ಲ. ಸೊ ಆಗ ನಮ್ಮ ಕಾಲೇಜ್ಗಳಲ್ಲಿ ಸ್ಕೂಲಲ್ಲಿ ನಮ್ಗೆ ತುಂಬಾ ಬೈತಾ ಇದ್ರು, ನೀವೇನ್ಗೂ ಯೂಸ್ ಆಗಲ್ಲ, ನೀವು ದನ ಕಾಯಕ್ಕೆ ಲಾಯಕು, ನಿಮ್ಮ ಅಪ್ಪ ಅಮ್ಮಂಗ್ ನೀವು ಊಟ ಹಾಕಲ್ಲ, ನಿಮ್ಗೆ ನೀವೇನು ಹಾಳಾಗಿ ಹೋಗ್ತೀರಂತ ಬೈತಿದ್ರು. ಇವತ್ತು ನಮ್ದು ಲಾಸ್ಟ್ ಬೆಂಚ್ ಟೀಮ್ ಏನಿದೆ ಅವರೆಲ್ಲ ಸೇರ್ಕೊಂಡು ಸ್ಟಾರ್ಟ್ ಮಾಡಿ ಇವತ್ತು ಒಂದು ಆಶ್ರಮ ಅಂತ ಸ್ಟಾರ್ಟ್ ಮಾಡಿ, ಈ ಆಶ್ರಮದಲ್ಲಿ ಇವತ್ತು 80 ರಿಂದ 90 ಜನ ಹೊಟ್ಟೆ ತುಂಬಾ ಊಟ ಮಾಡಿ ನೆಮ್ಮದಿ ಮಲ್ಕೊಂತಿದ್ದಾರೆ. ಅದು ದೇವ್ರ ಆಶೀರ್ವಾದನೋ ಜನಗಳ ಆಶೀರ್ವಾದನೋ ಗೊತ್ತಿಲ್ಲ, ನಾನು ಹುಟ್ಟಿದ್ಕೂ ಸಾರ್ಥಕ ಆಯ್ತು. ನಿಜ ಸರ್. ಅಂದ್ರೆ ನಾನ್ ಅನ್ಕೊಳ್ಳೋದು, ಇವಾಗ ಸ್ವತಂತ್ರವಾಗಿ ನೀವು ಹೇಳಿದ ಪ್ರಕಾರ
ಕಳೆದ 3 ವರ್ಷಗಳು ನೀವು ಬೇರೆ ಬೇರೆ ಕೆಲಸಗಳನ್ನ ಮಾಡಿಕೊಂಡು, ಅಂದ್ರೆ ಬೇರೆ ಬೇರೆ ವೃದ್ಧಾಶ್ರಮಗಳಾಗಿರ್ಬೋದು, ಆ ತರದ ಒಂದು ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು, ಅದಾದ್ಮೇಲೆ ಯಾತಕ್ಕೆ ನಿಮಗೆ ಸ್ವಂತವಾಗಿ, ಯಾಕೆಂತ ಹೇಳಿದ್ರೆ ಸ್ವಂತವಾಗಿ ನಡೆಸುವಂತದ್ದು ಬಹಳ ಕಷ್ಟ ಇದೆ ಈಗಿನ ಒಂದು ಸಮಯಕ್ಕೆ ನೋಡ್ಬೇಕು ಅಂತ ಅಂದ್ರೆ, ನೀವ್ ಯಾತಕ್ಕೆ ಈ ನಿರ್ಧಾರಕ್ಕೆ ಬಂದ್ರಿ ಮತ್ತು ಹೇಗೆ ನಿಮಗೆ ಪೂರಕವಾದಂತಹ ವಾತಾವರಣ ಸಿಕ್ತು? ಸರ್, ಇವತ್ತು ಏನಾಗ್ಬಿಟ್ಟಿದೆ ಅಂತಂದ್ರೆ ತುಂಬಾ ಜನ ಆಶ್ರಮಗಳು ನಡೆಸ್ತಿದ್ದಾರೆ. ಆಶ್ರಮ ಅಂದ ತಕ್ಷಣ ತುಂಬಾ ಜನ ಏನ್ ಅನ್ಕೊಂತಾರೆ, ಅಪ್ಪ ಅಮ್ಮನ್ನ ಕರ್ಕೊಂಬಂದು ಆಶ್ರಮಕ್ಕೆ ಸೇರಿಸ್ತಾರೆ, ಫೀಸ್ ಕಟ್ತಾರೆ, ನೋಡ್ಕೊಂತಾರೆ ಅಂತ. ನಿಮ್ಗ್ ಇನ್ನೊಂದ್ ತರ ಆಶ್ರಮಗಳು ಇರುತ್ತೆ. ಅಪ್ಪ ಅಮ್ಮನ್ನ ರಸ್ತೆಯಲ್ಲಿ ಮಕ್ಳೇ ಹೊಡೆದು ಬಿಟ್ಟಿರ್ತಾರೆ. ಉದಾಹರಣೆಗೆ ಅಪ್ಪ ಅಮ್ಮನ್ನ ಮಗನೇ ಹೊಡಿತಾನೆ, ಕುಡಿಯಕ್ ಕಾಸಿಲ್ಲ, ನೀನೋಗಿ ಭಿಕ್ಷೆ ಬಿಟ್ಬಿಟ್ಟು ನನ್ ತಗೊಂಬ ಅಂತ ಹೇಳ್ಬಿಟ್ಟು ಮಗನೇ ಹೊಡೆದ್ ಕಳಿಸ್ತಾನೆ. ಆ ತಂದೆ ಏನ್ ಮಾಡ್ಬೇಕಾಗ? ರಸ್ತೆಯಲ್ಲಿ ಹೋಗಿ ಭಿಕ್ಷೆ ಬಿಡ್ಬೇಕು, ಸಂಜೆ ಆದ್ರೆ ಮಗಂಗ್ ದುಡ್ಡು ಕೊಡ್ಬೇಕು, ಕೊಟ್ಟಿದ್ರೆ ಮಗ ಇಟ್ಕೊಂಡು ಹೊಡಿತಾನೆ. ಸೊ ಇಂಥ ವ್ಯಕ್ತಿಗಳು ಯಾರಿದ್ದಾರೆ, ಎಷ್ಟು ಕಷ್ಟದಲ್ಲಿದ್ದಾರೆ, ಊಟ ಇಲ್ಲ, ತಿಂಡಿ ಇಲ್ಲ, ಕಾಲ್ ಗಾಯ ಆಗಿದ್ರು ಅವ್ರನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ತೋರಿಸ್ತಾರಲ್ಲ ಮಕ್ಕಳು, ಇಂಥವನ್ನ ನಾವು ಕರ್ಕೊಂಡ್ಬಂದು ಸಾಕುವಂತ ಆಶ್ರಮಗಳು ಇವತ್ತು ತುಂಬಾ ಜಾಸ್ತಿ ಆಗ್ತಿದೆ. ಇವತ್ತು ಮಾನವೀಯತೆ ದೃಷ್ಟಿಯಿಂದ ತುಂಬಾ ಆಶ್ರಮಗಳು ಸ್ಟಾರ್ಟ್ ಆಗ್ತವೆ. ಆದ್ರೂ ಕೂಡ ಆಶ್ರಮ ಆದ ತಕ್ಷಣ ಜನರಿಗೆ ಫಸ್ಟ್ ಬರೋದೆ ಆಶ್ರಮನ, ಅಯ್ಯಯ್ಯಪ್ಪ ಇವರೆಲ್ಲ ಕಳ್ರೆ ಅನ್ನೋ ಭಾವನೆ ಬರೋ ತರ ಮಾಡ್ಬಿಟ್ಟು ಹಂಗ ಆಗ್ಬಿಟ್ಟಿದೆ. ಆತರ ಮಾಡ್ಬಿಟ್ಟಿದ್ದಾರೆ ತುಂಬಾ ಜನ. ಇವತ್ತು ತೋರ್ಸೋದೇ ಬೇರೆ, ಅಲ್ಲಿ ನಡೀತಿರೋದೇ ಬೇರೆ. ಕರೆಕ್ಟ್ ಅಲ್ವಾ? ಜನರು ನಮ್ಗೆ 10 ರೂಪಾಯಿ ಕೊಡ್ತಿರೋದು ಹಸಿದ ಒಂದ್ ಗನ್ನ ಹಾಕುವಂತ, ನೀನ್ ಶೋಕಿ ಮಾಡುವಂತಲ್ಲ. ನಂದೇನಿದ್ರು ರಿಯಾಲಿಟಿ ಸರ್. ಯಾರು ಏನಾದ್ರು ಅನ್ಕೊಳ್ಳಿ, ಇವತ್ತು ಎಂತೆಂತಾರೋ ಟೈಮ್ ಖರಾಬ್ ಆಗಿ ಎಲ್ಲೆಲ್ಲೋ ಅವ್ರೆ. ನಾಳೆ ನಿಮ್ದು ಅಷ್ಟೇ, ನಂದು ಅಷ್ಟೇ. ನಾನ್ ಮಾತಾಡೋದು ನನ್ಗೆ ಕರೆಕ್ಟ್ ಅನ್ಸುತ್ತೆ, ನಾನ್ ಮಾತಾಡೋದು. ಇವತ್ತು ನನ್ ಧರ್ಮ ದೊಡ್ಡದು, ನಿನ್ ಧರ್ಮ ದೊಡ್ಡದು ಅಂತ ಒಬ್ರೊಬ್ರು ಕತ್ತರಿಸ್ಕೊತಾರೆ, ಕಿತ್ಲಾಡ್ತಾರೆ, ಸಾಯ್ತಾರೆ. ಇವತ್ತು ಅವ್ರದೇ ಧರ್ಮದವರು, ಅವ್ರದೇ ಜಾತಿಯವರು ಊಟ ನೀರು ಇಲ್ದಿರೋ ರಸ್ತೆಯಲ್ಲಿ ಬಿದ್ದಿದ್ದಾರೆ. ನಿನ್ನ ಜಾತಿ ದೊಡ್ಡದಾಗಿದ್ರೆ, ನಿನ್ನ ಧರ್ಮ ಶ್ರೇಷ್ಠ ಆಗಿದ್ರೆ, ಫಸ್ಟ್ ಅಲ್ಲಿ ನಿನ್ನ ಧರ್ಮದವನು, ನಿನ್ನ ಜಾತಿಯವನು ಇದ್ದಾನಲ್ಲ, ಅವ್ನು ಕರ್ಕೊಂಬಂದು ಊಟ ಹಾಕು. ಅವಾಗ ನಿನ್ ಧರ್ಮ, ನಿನ್ ಜಾತಿ ಶ್ರೇಷ್ಠ ಆಗುತ್ತೆ. ಆದ್ರೆ ನೀವ್ ಮಾಡ್ತಾ ಇರುವಂತಹ ಕೆಲಸದಲ್ಲಿ ಎಲ್ಲೂ ಧರ್ಮ ವಿಚಾರ ನೋಡ್ತಾ ಇಲ್ಲ, ಜಾತಿ ವಿಚಾರ ನೋಡ್ತಾ ಇಲ್ಲ, ಮನುಷ್ಯತ್ವ ಮತ್ತು ಮಾನವೀಯತೆ ಅಷ್ಟನ್ನ ನೋಡಿ ಯಾರೇ ಆಗಿರ್ಲಿ. ಅಂದ್ರೆ ನಿಮ್ಮ ವಿಚಾರದಲ್ಲಿ ನಾನು ಕೇಳ್ಪಟ್ಟೆ, ಬರೀ ಈಗ ಅಪ್ಪ ಅಮ್ಮನ ನೋಡ್ಕೊಳಕ್ಕಾಗದೆ ನಿಮಗೊಂದಷ್ಟು ದುಡ್ಡು ಕೊಟ್ಟು ಬಂದ ಆಶ್ರಮಕ್ಕೆ ಸೇರಿಸುವಂತವ್ರು ಯಾರು ನಿಮ್ಮ ಆಶ್ರಮದಲ್ಲಿ ಇಲ್ಲ. ಎಲ್ಲರೂ ರಸ್ತೆ ಬದಿಯಲ್ಲಿ ಊಟ ನೀರು ಇಲ್ಲದೆ, ಬಟ್ಟೆ ಇಲ್ಲದೆ, ಏನೋ ಒಂದು ಹಲ್ಲೆಗೆ ಒಳಪಟ್ಟು ಅಥವಾ ಏನೋ ಒಂದು ಆಗಿ ಬಿದ್ದಂಥವ್ರು. ಮತ್ತು ನಾನು ಒಂದು ಕಡೆ ನೋಡಿದ್ದೆ, ತುಂಬಾ ಆರೋಗ್ಯ ಕೆಟ್ಟು, ಅಂದ್ರೆ ನಾನು ನಿಮ್ಮ ವಿಡಿಯೋಸ್ ನಲ್ಲಿ ನೋಡಿದ್ದೆ, ಏನೋ ಒಬ್ಬರಿಗೆ ಕೈ ಪೂರ್ತಿ ಹುಳ ಬಿದ್ದು ಹೋಗಿತ್ತು. ಅಂಥವ್ರನ್ನೆಲ್ಲ ನೀವು ಹೇಗೆ, ಈಗ ಒಂದು ವಿಚಾರ, ಈಗ ಕರ್ಕೊಂಡು ಬಂದ್ಮೇಲೆ ನೀವು ಅವರ ಎಲ್ಲ ಒಂದು ಬೆಳಗ್ಗೆ ನಡೆಯುವಂತಹ ಕೆಲಸಗಳನ್ನ ನೀವೇ ಮಾಡ್ಕೊಟ್ಟು, ಯಾಕಂದ್ರೆ ಅಶಕ್ತರಿಗೆ ಹೇಳ್ತಾರೆ, ಶಕ್ತರ ಅವ್ರು ಮಾಡ್ಕೊಳ್ತಾರೆ. ಅಶಕ್ತರು ಅಂತ ಆದಾಗ ಈಗ ಕೆಲವರು ಬೆಡ್ ರಿಡನ್ ಆಗಿರ್ತಾರೆ, ತುಂಬಾ ವಯಸ್ಸಾದವ್ರು ಇರ್ತಾರೆ, ಅವರ ಬೆಳಗಿನ ಒಂದಷ್ಟು ಕರ್ಮಗಳನ್ನು ನೀವೇ ಮುಗಿಸ್ಬೇಕಾದಂತಹ ಪರಿಸ್ಥಿತಿ, ಅವರ ಹೇರ್ ಕಟ್ಸ್ ಆಗಿರಬಹುದು, ಬಟ್ಟೆ ವಿಚಾರ ಆಗಿರಬಹುದು. ಈ ತರ ಎಲ್ಲೋ ಒಂದ್ ಕಡೆ ನಿಮಗೆ ಮುಜುಗರ ಅಂತ ಅನ್ಸ್ಲಿಲ್ವಾ? ಅಥವಾ ನೀವೀಗ ನಾನು ಇಂಥದ್ದು ಶುರು ಮಾಡ್ತಿದ್ದೀನಿ ಅಂದಾಗ ಎಲ್ಲಕ್ಕೂ ಪ್ರಿಪೇರ್ ಆಗಿರ್ಬಿಟ್ಟಿದ್ರ ನೀವು? ಸರ್, ನಾನು ಇದು ಪ್ರಿಪೇರ್ ಆಗಿತ್ತೆ ಬಂದ್ರು, ನನ್ ಬದುಕಿದ್ರು ಸತ್ರು ಇದ್ರಲ್ಲೇ. ನನ್ನ ತಂದೆ ತಾಯಿನ ನಾನು ಎಷ್ಟು ಪ್ರೀತಿಸ್ತೀನೋ, ಗೌರವಿಸ್ತೀನೋ, ಎಷ್ಟು ಜನ ಕಷ್ಟದಲ್ಲಿದ್ದಾರೋ ಅವರು ಕೂಡ ನನ್ನ ತಂದೆ ತಾಯಿನೇ. ಅವ್ರನ್ನೆಲ್ಲ ಕರ್ಕೊಂಬಂದು ಊಟ ಹಾಕ್ಬೇಕು. ನನ್ನ ಗುರಿ ಒಂದೇ ಇತ್ತು, ಕರ್ನಾಟಕನ ಹಸಿವು ಮುಕ್ತ ಮಾಡ್ಬೇಕು ಅಂತ ಹೇಳಿ. ಅದು ತುಂಬಾ ದೊಡ್ಡದು, ಸಾಧ್ಯ ಇದೆಯಾ? ಬಟ್ ಅದನ್ನ ನಾನ್ ಹೇಳಿದ್ರೆ ನನ್ನ ಹುಚ್ಚ ಅಂತಾರೆ ತುಂಬಾ ಜನ. ನೀಯಿಂದ ಆಗಲ್ಲ. ಯಾಕೆ ಸರ್ ಆಗಲ್ಲ? ದೊಡ್ಡದೇ ಆಗಿರ್ಬೋದು, ನನ್ನ ಮೆಂಟ್ಲೆ ಅನ್ಬೋದು, ಬಟ್ ನನ್ನ ಕಾಣಿಸೋರ್ನ ಕರ್ಕೊಂಬಂದ್ ಅನ್ನಾಗ್ತೀವಿ. ನನಗ್ ಕಾಣಿಸೋರ್ನ, ನನಗ್ ಕಾಣಿಸ್ತಾ ಇದ್ದಾರ ನಾನು ಹೆಂಗ್ ಕರ್ಕೊಂಬಂದ್ ಅನ್ನಕ್ಕಾಗುತ್ತೆ? ನಿಜ ನಿಜ ನಿಜ. ಸೊ ಇವತ್ತಲ್ಲೇ ಮಾಡೇ ಮಾಡ್ತೀನಿ. ನೀವು ಕೇಳಿದ್ರಿ ಇದಕ್ಕೆಲ್ಲ ಹೆಂಗ್ ಪ್ರಿಪೇರ್ ಆಗ್ಬಿಟ್ರಿ ನೀವು? ಸರ್, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ, ಆಶ್ರಮ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಆ ರಸ್ತೆಯಲ್ಲಿ ಬಿದ್ದಿರುವಂತಹ ಅನಾಥರನ್ನ ನಿರ್ಗತಿಕನ್ನು ನೋಡ್ರೆ ಭಯ ಆಗ್ತೈತೆ ನನಗೆ. ಮಾಡ್ಬಿಟ್ಟಿದೀನಿ ಆಶ್ರಮ, ಈಗ ಕರ್ಕೊಂಡ್ ಬರ್ಬೇಕು. ಒಂದ್ ಕಡೆ ಭಯ. ಆಶ್ರಮ ಶುರು ಮಾಡಿದ್ರಿ? ಹೌದೌದು. ನಾನು ಇರೋ ಮನೆ, ನನ್ನ ಸ್ವಂತ ಮನೆ, ನಾನ್ ಚಿಕ್ಕ ಹುಡುಗಯಿಂದ ಆಡಿ ಬೆಳ್ದಿರೋ ಮನೆನ ಕಿತ್ತಾಕಿ ಆಶ್ರಮ ಮಾಡಿರೋದು ನಾನು. ನನ್ಗೆ ಯಾವ್ದೇ ರೀತಿ ಸರ್ಕಾರದವ್ರು ಕೊಟ್ಟಿಲ್ಲ, ಇಲ್ಲ ಯಾರೋ ಗಿಫ್ಟ್ ಆಗಿ ಕೊಟ್ಟಿಲ್ಲ ಆಶ್ರಮ ಮಾಡ್ಕೊಳಪ್ಪ ಅಂತ ಹೇಳಿ, ಇಲ್ಲ ಯಾರು ಕೂಡ ಕೊಟ್ಟಿಲ್ಲ. ಇರೋ ಒಂದು ಜಾಗದಲ್ಲಿ ನಾನು ಏನ್ ಮಾಡ್ಬೋದು? ಇವತ್ತು ನಾನು ಇದನ್ನ ಮನೆ ಕಿತ್ತಾಕಿ ಆಶ್ರಮ ಮಾಡಿದ್ರೆ, ನಾನ್ ಸತ್ರು ಕೂಡ ಇಲ್ಲಿ ಎಷ್ಟೋ ಜನ ಬಂದು ಊಟ ತಿನ್ಕೊಂಡು ಹೋಗ್ತಾರೆ. ಅಥವಾ ಇದು ಮನೆಯಾಗೆ ಇದ್ಬಿಟ್ರೆ ನನ್ನ ಮಕ್ಕಳು, ಅವ್ರ ಮಕ್ಕಳು ಮಾತ್ರ ಸೀಮಿತ ಆಗ್ಬಿಡುತ್ತೆ. ಈ ಜಾಗ ಒಂದು ಪವಿತ್ರ ಸ್ಥಳ ಆಗ್ಬೇಕು. ಎಷ್ಟೋ ಜನ ಹಸಿದವ್ರಿಗೆ ಅನ್ನ ಹಾಕುವಂತ ಸ್ಥಳ ಆಗ್ಬೇಕು. ಸೊ ಆ ಉದ್ದೇಶದಿಂದ ಇಲ್ಲಿ ಎಲ್ಲಾ ಧರ್ಮದವರು, ಎಲ್ಲಾ ಜಾತಿಯವರು ಕೂಡ ಊಟ ಇಲ್ದಿರ ರಸ್ತೆಯಲ್ಲಿದ್ದಾಗ ಅವ್ರು ಕಾಣಿಸಿತು ಒಂದೇ.
ಅನ್ನ ತಗೊಂಬಂದಾಗ ಅವ್ರ ಕೈ ಮುಗಿತಾರಪ್ಪ ದೇವ್ರು ಒಳ್ಳೇದ್ ಮಾಡ್ಲಪ್ಪ ನಿಮ್ಗೆ ಅಂತ. ತುಂಬಾ ಭಾವುಕ ಕ್ಷಣಗಳಿಗೆ ನೀವು ಸಾಕ್ಷಿಯಾಗಿದ್ದೀರಾ. ಅಂದ್ರೆ ನಿಮ್ಮ ವಯಸ್ಸು ಈಗ ಬಹುಶಃ 30ರಿಂದ 35 ಆಸ್ಪಾಸ್ನಲ್ಲಿ ಇರಬಹುದೇನೋ ನನಗೆ ಗೊತ್ತಿಲ್ಲ. ಬಿಕಾಸ್ ನೀವು ಮಾತಾಡ್ತಾ ಇರುವಂತಹ ತತ್ವಗಳು, ಸಿದ್ಧಾಂತಗಳು ಇಟ್ ಇಸ್ ಸಮ್ವೇರ್ ಸ್ವಲ್ಪ ವಯಸ್ಸು ಮೀರಿದಂತಹ ಸಿದ್ಧಾಂತಗಳು ಅಂತ ನನಗನ್ಸುತ್ತೆ. ಈ ತರದ ಒಂದು ಮನಸ್ಥಿತಿ ನಿಮಗೆ ಬರಬೇಕು ಅಂದ್ರೆ ಯಾವ್ದಾದ್ರು ಒಂದು ದೊಡ್ಡ ಮೇಜರ್ ಒಂದು ಇಂಪ್ಯಾಕ್ಟ್ ನಿಮ್ ಮೇಲೆ ಇರಬೇಕು. ಆ ತರದ್ ಯಾವ್ದಾದ್ರು ನಿಮ್ಮ ಜೀವನದಲ್ಲಿ ಆಗಿದ್ಯಾ? ಸೊ ನಾನ್ ಚಿಕ್ಕ ಹುಡುಗನಿಂದ ಬೆಳ್ಕೊಂಡ್ ಬಂದಿರೋ ರೀತಿ ಏನಂತಂದ್ರೆ ತುಂಬಾ ನೋವು, ಕಷ್ಟ, ಹಿಂಸೆ ಇದ್ರಲ್ಲೇ ಬೆಳ್ಕೊಂಬಂದೆ. ಇಲ್ಲಿ ಏನೋ ಕ್ಯಾಮ್ರಾ ಐತೆ ಬಿಲ್ಡಪ್ ಹೇಳ್ಬೇಕು ಅಂತಲ್ಲ, ರಿಯಾಲಿಟಿ ಹೇಳ್ಬೇಕು. ಇವತ್ತು ನಾನು ಇವೆಲ್ಲ ಹೇಳ್ಕೊಂಡಾಗ ಈ ವಿಡಿಯೋ ನೋಡಿ ನನ್ಗೆ ಹೇಳೋರು ತುಂಬಾ ಜನ, ನೀನ್ ಇವೆಲ್ಲ ಹೇಳ್ಕೊಂಬಾರ್ದಪ್ಪ, ಎಲ್ಲ ಹೇಳ್ಕೊಂಬಾರ್ದು ಒಂಥರ ಚೆನ್ನಾಗಿರಲ್ಲ ಅಂತಾರೆ. ಬಟ್ ನನ್ಗೆ ಅದೆಲ್ಲ ನನ್ ಇಷ್ಟ ಬಂದಾಗ ನಾನು ಬದುಕ್ತೀನಿ, ನಿಮ್ ಇಷ್ಟ ಬಂದಾಗ ನಾನು ಬದುಕಲ್ಲ. ನಾನು ಇರೋದೇ ಹಿಂಗೆ. ನಾನು ಒಂದ್ ಮಾತಿದೆ, ನನ್ನವ್ರು ನನ್ನನ್ನು ಒಪ್ಕೊಂಡ್ರೆ ಸಾಕು ಅಷ್ಟೇ, ನನ್ನವ್ರನ್ನ ನಾನು ಒಪ್ಕೊಂಡ್ರೆ ಸಾಕು. ಜಗತ್ತನ್ನ ನಾವು ತೃಪ್ತಿ ಪಡಿಸಕ್ಕಾಗಲ್ಲ. ಸೊ ನಾವು ನಮಗೆ ಹೆಂಗ್ ಬೇಕು ಹಾಗೆ ಬರುತ್ತೆ. ಹೌದೌದು. ಸೊ ಆ ಉದ್ದೇಶದಿಂದ ನಾನು ಸ್ಟಾರ್ಟ್ ಮಾಡಿತ್ತು. ಇದನ್ನ ಫಸ್ಟ್ ಹೆಂಗ್ ಸ್ಟಾರ್ಟ್ ಮಾಡಿದೆ ಅಂತ ನೀವು ಕೇಳಿದಲ್ವಾ? ಹೌದು ಹೌದು. ನನ್ನ ಮನೆನ ಕಿತ್ತಾಕಿ ರಸ್ತೆಲಿದ್ದವ್ರನ್ನ ಕರ್ಕೊಂಬಂದು ಸೇರ್ಸ್ಕೊಬೇಕಾದ್ರೆ ತುಂಬಾ ಜನಕ್ಕೆ ಕೈ ಕಾಲು ಕೊಳ್ತೋಗಿ ಹುಳಗಳು ಬಿದ್ದಿರ್ತದು. ಆ ಹುಳ ನೋಡ್ದಾಗ ಒಂದ್ ಕಡೆ ಭಯ ಆಗ್ತಿತ್ತು. ಏನಂತ ಗೊತ್ತಾ, ಮನೆಗ ಅವ್ರನ್ನ ಕರ್ಕೊಂಬಂದ್ ಆಶ್ರಮಕ್ಕೆ ಬಿಟ್ಟಿತ್ತಾದ್ಮೇಲೆ ಆ ಕೈ ಆಮೇಲೆ ಕಾಲು ಕ್ಲೀನ್ ಮಾಡ್ಬೇಕಾದ್ರೆ ಆ ಹುಳಗಳು ಇಷ್ಟಿಷ್ಟು ಉದ್ದ ಇರ್ತಾವ ಸರ್, ಇಷ್ಟಿಷ್ಟು ಉದ್ದ ಇರ್ತವೆ. ನೀವು ಊಟ ತಿನ್ಬೇಕಾದ್ರೆ ಒಂದ್ ಅಕ್ಕಿ ಬರುತ್ತೆ ಉದ್ದ, ಗೊತ್ತಾಯ್ತು. ಅದನ್ನೇನೋ ಒಂಥರ ಅಕ್ಕಿ ಹೆಸರು ಗೊತ್ತಿಲ್ಲ ನಂಗೆ. ಆ ಅನ್ನನೂ ಒಂದೇ ತರ ಇರೋದು, ಆ ಹುಳನೂ ಒಂದೇ ತರ ಇರೋದು ಸ್ಟಾರ್ಟಿಂಗ್ ಅಲ್ಲಿ. ಸೊ ನಮ್ಗ ಅವಾಗ ಊಟ ಮಾಡ್ಬೇಕಾದ್ರೆ ಏನ್ ಅನ್ಕೋಬಹುದು ಗೊತ್ತಾ, ಅದನ್ನೇ ನೋಡ್ದಂಗ, ಆ ಹುಳ ನೋಡ್ದಂಗ ಅನಿಸ್ತಿದ್ವಿ. ಯಾಕಂದ್ರೆ ಕಣ್ಣರೇ ನೋಡ್ತಾ ಇದೀರಲ್ವಾ ನಾವು ಅದನ್ನ ಕ್ಲೀನ್ ಮಾಡ್ತಿದ್ದೀರಿ. ತುಂಬಾ ಜನ ಇವತ್ತು, ಎಲ್ರಿಗೂ ಅಲ್ಲ ಕೆಲವ್ರಿಗೆ, ತುಂಬಾ ಜನ ಇವತ್ತು ಆಶ್ರಮ ಅಂತಂದ್ರೆ ಹಂಗೆ, ಆಶ್ರಮ ಅಂತಾರೆ ಹಿಂಗೆ, ಆಶ್ರಮದಷ್ಟು ಇರ್ಕೊಂಡು ದುಡ್ಡು ಮಾಡ್ತಾವ್ರೆ. ನಿಮ್ಗೆ ತಾಕತ್ತಿದ್ರೆ ಇಂಥ ಆಶ್ರಮದಲ್ಲಿ ಇಂಥ ವ್ಯಕ್ತಿ ದುಡ್ಡು ಮಾಡ್ತಾವನೆ, ಇಂಥ ವ್ಯಕ್ತಿ ಕಚ್ಚಡ ಕೆಲಸ ಮಾಡ್ತಾವನೆ ಅಂತ ಹೇಳ್ಬೇಕು. ಅದ್ ಬಿಟ್ಬಿಟ್ಟು ನೀವು ಆಶ್ರಮದವರು ಅಂತ ಅಂದಾಗ ಎಲ್ಲಾ ಆಶ್ರಮಗಳಿಗೂ ಕೆಟ್ಟ ಹೆಸರು. ಅದು ನಿಮಗ್ ತಾಕತ್ತಿದ್ರೆ ದಯವಿಟ್ಟು ಇಂಥ ಆಶ್ರಮದವರು ದುಡ್ಡು ಮಾಡ್ತಾವ್ರೆ, ಇಂಥ ಆಶ್ರಮದವರು ಇಂಥವ್ರಿಗೆ ಅನ್ಯಾಯ ಮಾಡ್ತಾವ್ರಂತ ಹೆಸ್ರೇಳಿ, ಆಶ್ರಮದ ಹೆಸ್ರೇಳಿ. ಅದನ್ ಬಿಟ್ಟು ಆಶ್ರಮಗಳು ಅಂತ ಅಂದಾಗ ಎಲ್ಲಾ ಆಶ್ರಮಗಳು ಸೇರ್ಕೊಂತವೆ. ನೀವು ಕಣ್ಣಾರೆ ನೋಡಿದೀರಾ? ಇವತ್ತು ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾವುದೇ ಆಶ್ರಮಕ್ಕೆ ನೀವು ಹೋಗಿ ಭೇಟಿ ಕೊಟ್ಟು ಅವ್ರ ಹತ್ರ ವಿಡಿಯೋ ಮಾಡ್ಬೋದು, ತಪ್ಪೇನು? ನಿಜ ನಿಜ. ಅವ್ರು ಏನ್ ಹೇಳ್ತಾರೋ ಅದನ್ನ ವಿಡಿಯೋ ಮಾಡಕ್ಕೆ ಅಷ್ಟು ಏನಕ್ಕೆ ಅಂತ ಗೊತ್ತಾಗಲ್ಲ ನಮ್ಗೆ. ಇವತ್ತು ಕೆಲವೊಂದ್ಸತಿ ಸೋಷಿಯಲ್ ಮೀಡಿಯಾನ ನಾವು ಯೂಸ್ ಮಾಡ್ಬೇಕಾದ್ರೆ ನೋಡ್ತೀರಿ, ಬೇಜಾರೇನ್ ಗೊತ್ತಾ, ಇವತ್ತು ನನ್ನ ಜೀವನ ನಾನು ಹಾಳು ಮಾಡ್ಕೊಂಡ್ರು. ಇವತ್ತು ನನ್ನ ಜೀವನನ ನಾನು ಹಾಳು ಮಾಡ್ಕೊಂಡು ಈ ಕೆಲಸ ಮಾಡ್ತಿರೋದು ಸತ್ವಾಗ್ಲೂ ಹೇಳ್ತೀನಿ. ಯಾಕಂತಂದ್ರೆ ನಾನು ಈಚೆ ಒಂದು ಒಳ್ಳೆ ಬಟ್ಟೆ ಹಾಕೊಂಡು ಹೋಗಕ್ಕಾಗಲ್ಲ, ಒಂದು ಒಳ್ಳೆ ಕಾರಲ್ಲಿ ಓಡಾಡಕ್ಕಾಗಲ್ಲ, ಒಂದು ಒಳ್ಳೆ ಬೈಕಲ್ಲಿ ಓಡಾಡಕ್ಕಾಗಲ್ಲ. ನನ್ನ ಫ್ರೆಂಡ್ ಇರ್ಬೋದು ಕಾರು, ಬಟ್ ನಾನ್ ಓಡಾಡಕ್ಕಾಗಲ್ಲ. ನೋಡ ಇವನು ಆಶ್ರಮ ಮಾಡೋನೆ, ಅವ್ರ ದುಡ್ಡಲ್ಲಿ ಓಡಾಡ್ತದೆ. ಸರ್ ನಾನು ಇವತ್ತು ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ, ನನ್ನ ಹೆಸರಲ್ಲಿ ಒಂದೇ ಒಂದು 2 ವೀಲರ್ ಇಲ್ಲ, ನನ್ನ ಹೆಸರಲ್ಲಿ ಒಂದೇ ಒಂದ್ ಜೊತೆ ಏನು ಇಲ್ಲ. ಅಂದ್ರೆ ಜನ ನಿಮ್ಮನ್ನ ಆ ಒಂದು ಮಾನದಂಡದ ಮೇಲೆ ಅಳೆದು ಬಿಡ್ತಾರೆ ಅಂತ ಆಯ್ತು. ಈಗ ನೀವು ದುಡ್ಡು ಮಾಡ್ತಾ ಇದ್ದೀರಾ, ಆ ದುಡ್ಡಿಂದ ಇವನು ಅಲ್ಲೇನು ಮಾಡ್ಲಿಲ್ಲ ಅಥವಾ ಇವನ್ ಸ್ವಂತಕ್ಕೆ ಏನಾರು ಮಾಡ್ಕೊಂಡ್ಬಿಡ್ತಾನೆ, ಈ ತರದ ನೀವು ಫೇಸ್ ಮಾಡಿದೀರಾ ಅಂತ ನನಗೆ ಅನ್ಸುತ್ತೆ. ನಿಮಗೆ ಆ ತರದ ಮಾತುಗಳು ಕೇಳಿದಾಗ ಅಥವಾ ಹೇಗೆ ಅನ್ಸುತ್ತೆ ನಿಮಗೆ? ಸರ್ ಇವಾಗ ನಾನು ಬರ್ಬೇಕಾದ್ರೆ ಆಟೋದಲ್ಲಿ ಬಂದೆ, ನನ್ನ ಆಶ್ರಮ ನಡೆಸ್ತಾರ. ನಾನು ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸ್ತಿಲ್ಲ, ಓನರ್ ಅಲ್ಲ ನಾನು. ಒಬ್ಬ ಗನ್ ಮ್ಯಾನ್ ನಿಕ್ಕೊಂಡು ಕಾರಾಗ ಬಂದ್ ಇಳ್ದಿದ ತಕ್ಷಣ 1-2-3 ಬಾಡಿ ಗಾರ್ಡ್ಸ್ ನಿಕ್ಕೊಂಬರಕ್ಕೆ ನನ್ ಬಿಸ್ನೆಸ್ ಮ್ಯಾನ್ ಅಲ್ಲ ಸರ್. ನಾನು ಆಶ್ರಮ ನಡೆಸ್ತಾರ ಹೆಂಗಿರ್ಬೇಕು ಹಂಗಿರ್ಬೇಕು ಸರ್. ಐಷಾರಾಮಿ ಕಾರ್ ತಗೊಂಡು ನೀನ್ ಇಳ್ದಿ 4-5 ಜನ ಬಾಡಿ ಗಾರ್ಡ್ ಬಂದಿದ ತಕ್ಷಣ ಆ ಬಾಡಿ ಗಾರ್ಡ್ಸ್ಗೆ ಸಂಬಳ ಕೊಡ್ಬೇಕಂದ್ರೆ ನಿನ್ಗೆ ಎಷ್ಟು ದುಡ್ಡು ಬರ್ತಿರ್ಬೇಕು. ಬೆಳಿಗ್ಗೆ ಎದ್ಬಿಟ್ಟು ನೀನ್ ಅದಿಲ್ಲ ಇದಿಲ್ಲ ಅಂತ ವಿಡಿಯೋ ಮಾಡಿದಾಗ ಜನರು ಏನ್ ಅನ್ಕೊಂತಾರೆ ಸರ್? ಕರೆಕ್ಟ್. ಈಗ ಅದ್ರಿಂದನೇ ಎಲ್ರಿಗೂ ಈ ತರ ಹೆಸರುಗಳು. ಎಕ್ಸಾಕ್ಟ್ಲಿ ಅದೇ ಹೇಳಿದೆ. ಯಾರೋ ಒಬ್ರು ಮಾಡುವಂತಹ ಒಂದು ಇದನ್ನ ನೀವು ನೋಡಿರಲ್ವೋ, ಈಗೆಲ್ಲವೂ ಹೆಚ್ಚಾಗಿ ಸೋಷಿಯಲ್ ಮೀಡಿಯಲ್ಲಿ ಕಾಣಿಸ್ಬಿಡುತ್ತೆ, ನೀವೇನೋ ಕೇಳ್ಪಡ್ತೀರಾ. ಅವಾಗ ಏನಾಗುತ್ತೆ, ಎಲ್ಲಾ ಈ ತರದ ಆಶ್ರಮಗಳೆಲ್ಲರೂ ಒಂದು ದುಡ್ಡು ಹೊಡಿತಾ ಇದ್ದಾರೆ, ಆ ತರ ಮಾಡ್ತಾ ಇದಾರೆ, ಈ ತರ ಮಾಡ್ತಾ ಇದಾರೆ ಅನ್ನುವಂತ ಅಲಿಗೇಷನ್ಸ್ ವಿಚ್ ವಿಲ್ ಅಫೆಕ್ಟ್. ಈ ತರ ಪ್ರಾಮಾಣಿಕವಾಗಿ ಒಂದಷ್ಟು ಪ್ರಯತ್ನಗಳ ಜೊತೆಗೆ ತಾವೇ ಕಷ್ಟ ಪಟ್ಕೊಂಡು ನಿಮಗೆ ಸಹಾಯಕವಾಗಿ ಯಾರು ನಿಂತಿದ್ದಾರೆ ಸರ್ ನಿಮ್ ಜೊತೆಗೆ?
ಈಗ ನೀವು ಖುದ್ದು ಕರ್ನಾಟಕ ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಈಗ ಈ ಟ್ರಸ್ಟ್ ವಿಚಾರವಾಗಿ ಅಂತ ಬಂದ್ರೆ ಅಥವಾ ನಿಮ್ಮ ಅಲ್ಲಿ ಆಶ್ರಮ ನಡೆಸುವಂತಹ ಯಾರ್ಯಾರು ನಿಮ್ಮ ಒಟ್ಟಿಗೆ ನಿಂತಿದ್ದಾರೆ? ಸರ್ ಈಗ ಸದ್ಯಕ್ಕೆ ಆಶ್ರಮ ಆಗಿ ಸುಮಾರು 1 ವರ್ಷ 2 ವರ್ಷ ಆಗಿದ್ದಾದ್ಮೇಲೆ ಎಲ್ಲರೂ ಕೈ ಬಿಟ್ಬಿಟ್ರು ನನ್ನ. ಯಾಕೆ? ಟೋಟಲಿ ಕೈ ಬಿಟ್ರು. ಮೇಂಟೈನ್ ಮಾಡಕ್ಕಾಗಲ್ಲ ಸರ್. ಒಬ್ಬ ಹಿಂಗ್ ಬರ್ತಿರ್ತಾನೆ ಅಲ್ಲೇ ಹುಚ್ಚು ಇಕ್ಕೊಂತಾನೆ, ಹಿಂಗ್ ಬರ್ತಿರ್ತಾನೆ ಒಬ್ನ ಅಲ್ಲೇ ಬಾತ್ರೂಮ್ ಮಾಡ್ಕೊಂತಾನೆ. ಅದನ್ನ ನೋಡ್ಬಿಟ್ಟು ನೀವ್ ಹೆಂಗಿಲ್ ಕುತ್ಕೊಂತೀರಾ? ನಾನ್ ಮಾಡ್ಕೊಂಡಿರೋದು ನಾನ್ ಅನ್ಭೋಗಿಸ್ಬೇಕು. ಕರೆಕ್ಟ್. ನೀನ್ 1 ದಿವಸ ನೋಡ್ತೀಯ 2 ದಿವಸ ನೋಡ್ತೀಯ, ಸರಿ ಏನಪ್ಪಾ ನೀನ್ ಅಲ್ಲೇ ಇರು ನಾನು ಇಲ್ಲೇ ಇರ್ತೀನಿ ಅಂತ ಹೋಗ್ಬಿಡ್ತೀಯ. ಅದು ಎಲ್ಲೋ ಒಂದ್ ಕಡೆ ನಿಮ್ಮ ಸುತ್ತ ಇದ್ದಂಥವ್ರು ದೂರ ಆಗುತ್ತೆ. ಹೌದು ಹೌದು 100% ಸರ್, 100%. ಇವತ್ತು ಕೂಡ ಅಷ್ಟೇ. ನಾನು ರಾತ್ರಿ ಎಷ್ಟೊತ್ತು ಮಲ್ಕೋತೀನಿ ಅನ್ನೋದು ಟೈಮಿಂಗ್ಸ್ ಇಲ್ಲ. ಎಷ್ಟು ಗಂಟೆಗೆ ಊಟ ಮಾಡ್ತೀನಿ, ನಾಷ್ಟ ಮಾಡ್ತೀನಿ ಅನ್ನೋದು ನನ್ಗೂ ಕೂಡ ಏನು ಗೊತ್ತಾಗಲ್ಲ ಸರ್. ಸರ್ ನಿಜವಾಗ್ಲೂ ನೀವು ನಂಬಿದ್ರೆ ನಂಬಿ, ನಾವು ನಿದ್ದೆ ಮಾಡೋದೇ 3 ಗಂಟೆ 4 ಗಂಟೆ ಆಗುತ್ತೆ. ಬೆಳಗಿನ ಜಾವ 3 ಗಂಟೆ ಯಾರೋ ಎದ್ದೇಳ್ತಾ ಇರ್ತಾರೆ, ಏನೋ ಮಾಡ್ತಾ ಇರ್ತಾರೆ, ಆ ತರ ಆಗುತ್ತೆ. ಹೌದು ಸರ್. ಈಗ ನನಗೆ ಫೋನ್ ಮಾಡ್ತಾರೆ, ಸ್ಟೇಷನ್ ಇಂದ ಫೋನ್ ಮಾಡ್ತಾರೆ, ರಾತ್ರಿ ಹೊತ್ತು ಫೋನ್ ಮಾಡ್ತಾರೆ. ಇಲ್ಲೊಬ್ಬ ಅನಾಥರು ಇದಾರೆ, ಒಬ್ರು ಭಿಕ್ಷುಕರು ಇದಾರೆ, ಊಟ ಇಲ್ಲ ನೀರಿಲ್ಲ, ಮಳೆ ಬರ್ತೈತೆ ಅಂತವ್ರೆ, ಕರ್ಕೊಂಡ್ ಬರ್ಲಾ ಅಂತ ಫೋನ್ ಮಾಡ್ತಾರೆ. ಅವಾಗ ಬೇಡ ಅಂತಂದ್ರೆ ಅವ್ರು ಏನ್ ಮಾಡ್ಬೇಕು? ಅಪಪ್ರಚಾರ ಆಗುತ್ತೆ. 100% ಆಗಿ ಆಗುತ್ತೆ. ಸೊ ಅವಾಗ ನಾವು ಪಬ್ಲಿಕ್ ಅವರು ಕೂಡ ಫೋನ್ ಮಾಡ್ತಾರೆ. ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆಗೆ ಫೋನ್ ಮಾಡ್ತಾರೆ. ಏನ್ರಿ ನೀವ್ ಇಷ್ಟೊತ್ತು ಫೋನ್ ಮಾಡ್ರೆ ಬರಲ್ಲಲ್ರಿ, ಇನ್ನೇನ್ರಿ ನೀವ್ ಸೇವೆ ಮಾಡೋದು? ಕುಡಿದ್ಬಿಟ್ಟು ಫೋನ್ ಮಾಡ್ತಾರೆ. ಏನಪ್ಪಾ ಹೇಮಂತ್ ಕನ್ನಡಿಗ ನೀನ್ ಒಬ್ಬನ ದೊಡ್ಡ ಸಮಾಜ ಸೇವಕ ಅಲ್ಲ ಸರ್, ನಾನ್ ಬಿಲ್ಡಪ್ ಕೊಟ್ಟು ಆಶ್ರಮ ನಡೆಸ್ತಿಲ್ಲ. ಇದು ಎಲ್ರಿಗೂ ಅಲ್ಲ, ನನ್ನ ಪ್ರೀತಿಸಕ್ಕೆ ಅಂತಾನೆ ಒಂದು 10 ಜನ ಇದ್ದಾರೆ, ಓಕೆನಾ? ಅವ್ರು ನೋಡ್ತಿರ್ತಾರ ಅಂತ ಹೇಳ್ತಿರ್ತೀನಿ. ತುಂಬಾ ಜನ ಇವತ್ತು ಬಿಲ್ಡಪ್ ಬರೇ ಇದ್ರಲ್ಲೇ ಆಗೋಯ್ತು. ಅವ್ರ ಏನಂತಾರದು ಆಯಸ್ಸು ಬರೇ ಬಿಲ್ಡಪ್ ಅಲ್ಲೇ ಆಗೋಯ್ತು ಆಯಸ್ಗಳೆಲ್ಲ. ಇವತ್ತು ಒಬ್ರು ಮಾಡೋದ್ರಿಂದ ಎಲ್ಲಾ ಆಶ್ರಮಕ್ಕೂ ಕೂಡ ಕೆಟ್ಟ ಹೆಸರು ಬರ್ತದೆ ಸರ್. ಆಶ್ರಮ ಆಗಿನ ಕಾಲದಲ್ಲೂ ಕೂಡ ನಡೆಸ್ತಿದ್ರು. ಆಗ ಅವ್ರು ಹೇಗಿದ್ರು ಸರ್? ಸುಮಾರು ವರ್ಷಗಳಿಂದ ಆಶ್ರಮ ನಡೆಸೋರು ಹೇಗಿದ್ರು, ಈ ನಡುವೆ ಆಶ್ರಮ ನಡೆಸ್ತಿರೋರು ಹೇಗಿದೆ? ಕರೆಕ್ಟ್. ಡಿಫರೆನ್ಸಸ್ ಎಷ್ಟಿದೆ? ಇನ್ನೊಬ್ರಿಗ ಅನ್ನ ಹಾಕಿದ ತಕ್ಷಣ ಅದನ್ನ ವಿಡಿಯೋ ಮಾಡ್ಕೊಂಡು ನಮಗ್ ನಾವು ದೇವ್ರು ಮಾಡ್ಕೊಳೋದಲ್ಲ ಸರ್. ಅನ್ನ ತಿಂದೋನೆ ನಮ್ಮನ್ನ ದೇವ್ರು ಮಾಡ್ದ. ನಿಜ. ಕರೆಕ್ಟ್ ಅಲ್ವಾ? ಏನ್ ಸರ್ ಅದು? ಇವಾಗ ನನ್ಗೆ ಈಗ ಆಶ್ರಮಕ್ಕೆ ಬರೋರೆಲ್ಲ ಅದನ್ನ ಹೇಳೋದು ನಮ್ಗೆ. ಸರ್ ನಮ್ಗೆ ಆಶ್ರಮಗಳಿಗೆ ಸಹಾಯ ಮಾಡಕ್ ಇಷ್ಟಾನೆ. ಬಟ್ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಇವತ್ತೇನ್ ಸರ್, ಒಂದು ನ್ಯೂಸ್ ಅಲ್ಲಿ ಯಾವ್ದೋ ಒಂದು ನ್ಯೂಸ್ ಅಲ್ಲಿ ಒಬ್ಬರ ಬಗ್ಗೆ ಅಪಪ್ರಚಾರ ಆಗಿದ್ರೆ ಇಷ್ಟು ದುಡ್ಡು ಕೊಟ್ಟು ಆ ವಿಡಿಯೋ ಡಿಲೀಟ್ ಮಾಡಿಸ್ಬೋದು. ಮಾಡ್ತಾರೆ. ಈಗ ಮಾಡ್ತಿರೋದು ಎಲ್ರು ಅದೇ ಸರ್. ಕರೆಕ್ಟ್. ದುಡ್ಡು ಕೊಟ್ಬಿಟ್ಟು ವಿಡಿಯೋಸ್ ಮಾಡಿಸ್ಬೋದು. ಹೇಮಂತ್ ಅವರೇ, ಇತ್ತೀಚೆಗೆ ಎಲ್ಲರೂ ಸ್ವಲ್ಪ ಪ್ರಚಾರ ಪ್ರಿಯರಾಗ್ಬಿಟ್ಟಿದ್ದಾರೆ. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಬಂದ ಮೇಲೆ, ಇನ್ಸ್ಟಾಗ್ರಾಮ್ ಇದೆಲ್ಲದರ ವಿಚಾರದಿಂದ ನಾನ್ ನೋಡ್ದಂಗೆ ಎಲ್ಲರೂ ಏನೇ ಕೆಲಸ ಮಾಡಿದ್ರು ಫೋನ್ ತೆಗೆಯೋದು, ವಿಡಿಯೋ ಮಾಡ್ಕೊಳ್ಳೋದು. ಎಸ್ಪೆಷಲಿ ಈಗ ನಿಮ್ಮ ಒಂದು ಏನೋ ಕ್ಷೇತ್ರ, ಈ ಒಂದು ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು, ಯಾರೊಬ್ರು ಬರ್ತಾರೆ, ಅವರ ಬರ್ತಾರೆ, ಇತ್ತೀಚೆಗೆ ನಾವು ಅದನ್ನ ಮೆಚ್ಚಲೇಬೇಕು. ವೀಕ್ಷಕರು ಕೂಡ ತಾವು ಎಲ್ಲರೂ ಒಂದಷ್ಟು ವಿಚಾರವಾಗಿ ನೋಡ್ಬೇಕು ಅಂತ ಹೇಳಿದ್ರೆ, ಹುಟ್ಟುಹಬ್ಬಗಳನ್ನ ಈ ತರದ ಒಬ್ರು ವ್ಯಕ್ತಿಗಳ ಪ್ರೇರಣೆಯಿಂದ ಆಗಿರಬಹುದು, ಅಥವಾ ಅವರ ಬುದ್ಧಿಗೆ ಬಂದು ಇತ್ತೀಚೆಗೆ ನಾವು ಗಮನಿಸಿದಂಗೆ ಬಹಳಷ್ಟು ಜನ ತಮ್ಮ ಹುಟ್ಟುಹಬ್ಬಗಳನ್ನ ಬಹಳ ಅರ್ಥಪೂರ್ಣವಾಗಿ ಈ ತರದ ನಿರಾಶ್ರಿತರ ಆಶ್ರಮಗಳಿಗೆ ಹೋಗಿ ಅವರುಗಳಿಗೆ ರೇಷನ್ ಕೊಡೋದಾಗಿರಬಹುದು, ಅಲ್ಲಿ ಊಟ ಹಾಕ್ಸುವಂತದ್ದಾಗಿರಬಹುದು, ಅಲ್ಲಿ ಅವರೊಟ್ಟಿಗೆ ಅವರ ಆಚರಣೆಯನ್ನ ಮಾಡ್ಕೊಳ್ಳುವಂಥದ್ದು ಪ್ರತೀತಿ ತುಂಬಾ ಚೆನ್ನಾಗಿ ಇತ್ತೀಚೆಗೆ ನಡ್ಕೊಂಡ್ ಬರ್ತಾ ಇದೆ. ಈ ತರ ಅವರುಗಳು ಬಂದಾಗ ಅವರು ವಿಡಿಯೋಸ್ನ ಅವರೇ ಮಾಡ್ಕೊಳ್ತಾರೋ ಅಥವಾ ಅವ್ರು ಏನೋ ಒಂದು ಪ್ರಚಾರ ಅವ್ರು ಮಾಡ್ಕೊಂಡ್ರೆ ಓಕೆ. ಆದ್ರೆ ಎಲ್ಲೋ ಒಂದ್ ಕಡೆ ನನಗೆ ಬೇಸರ ಆಗುತ್ತೆ, ಯಾಕಂದ್ರೆ ನಾನು ತುಂಬಾ ಜನರ ಪೇಜಸ್ ಫಾಲೋ ಮಾಡ್ತಿದ್ದೀನಿ, ನೋಡ್ತೀನಿ, ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾ ನೋಡ್ತೀವಿ. ಏನೇ ಮಾಡಿದ್ರು ಏನೋ ಒಂದ್ ಸುಮ್ನೆ ಏನೋ ಕೊಡ್ತಾ ಇದಾರೆ, ಅದನ್ನೊಂದು ವಿಡಿಯೋ ಮಾಡ್ಕೊಳ್ಳೋದು, ಇಂಥವ್ರಿಗೆ ಏನೋ ಮಾಡ್ತಾ ಇದ್ದೀನಿ ಅಂತ ಒಂದು ವಿಡಿಯೋ ಮಾಡ್ಕೊಳ್ಳೋದು. ಅಂದ್ರೆ ಈಸ್ ದಾಟ್ ಬಿಕಾಸ್ ಎಲ್ಲ ಒಂದ್ ಕಡೆ ದುಡ್ಡು ಮಾಡಕ್ಕೆ ಈ ಒಂದು ವಿಡಿಯೋಗಳು ಮಾಡ್ಕೊಂಡು ಈ ಕೆಲಸ ಮಾಡ್ತಾ ಇದಾರೆ ಅಂತ ಅನ್ಸುತ್ತಾ ನಿಮ್ ಪ್ರಕಾರ? ಸರ್ ಒಳ್ಳೇದಕ್ಕೂ ಮಾಡ್ತಾರೆ, ಕೆಟ್ಟದಕ್ಕೂ ಮಾಡ್ತಾರೆ. ಒಳ್ಳೇದನ್ನ ಹೈಲೈಟ್ ಮಾಡಿ ತೋರಿಸ್ತಾರೆ. ಯಾಕಂತಂದ್ರೆ ಇನ್ 50% ಇರುತ್ತಲ್ಲ, ಅದ್ರಲ್ಲೇ ಮುಚ್ಚೋಗ್ಲಿ ಅಂತ ಹೇಳಿ. ಅರ್ಥ ಆಯ್ತಾ? ಒಳ್ಳೇದನ್ನ ಸ್ವಲ್ಪ ಜಾಸ್ತಿ ಮಾಡಿ ಇವನ್ನ ನಿಧಾನಕ್ಕೆ ಮಾಡ್ಕೊಂಡು ಹೋಗ್ತಾರೆ. ಬಟ್ ನನಗೊಂದು ಖುಷಿ ಏನಂತಂದ್ರೆ, ವಿಡಿಯೋ ಮಾಡೋದು ತಪ್ಪಲ್ಲ ಸರ್, ಬಟ್ ನಾವು ಎಲ್ಲದನ್ನು ವಿಡಿಯೋ ಮಾಡೋದು ಸರಿ ಬರೋದು. ನಿಜ ನಿಜ ನಿಜ. ಅವ್ರು ಏನೋ ಕಷ್ಟಗಳಿಂದ ಏನೋ ನೋವುಗಳಿಂದ ಬಂದಿರ್ತಾರೆ. ಸೊ ಅವನ್ನ ಕರ್ಕೊಂಡ್ಬಂದು ಇಲ್ಲಿ ನಾವು ಅವ್ರಿಗೆ ಹಿಂಸೆ ಕೊಟ್ಟು ಅವ್ರನ್ನ ತೊಂದರೆ ಕೊಟ್ಟು ಅದೆಲ್ಲ ಮಾಡೋದು ತಪ್ಪು. ಹೆವಿಯಾಗಿ ಅವ್ರಿಗೆ ಹಿಂಸೆ ಕೊಡೋದು, ತೊಂದರೆ ಕೊಡೋದೆಲ್ಲ ಮಾಡಕ್ ಹೋಗ್ಬಿಡೋದು. ಆ ವಿಚಾರದಲ್ಲಿ ನಾನು ನಿಮ್ಮನ್ನ ಮೆಚ್ಚಲೇಬೇಕು. ನಾನು ಯಾವಾಗೂ ಎಲ್ಲಾ ಕಡೆ ಒಂದು ಮಾತು ಹೇಳ್ತಿರ್ತೇನೆ, ದೊಡ್ಡವರು ಅಂದ್ರೆ ವಯಸ್ಸಾದವರು ಒಂಥರ ಮಕ್ಕಳ ತರ.
ಅವ್ರ ಹಠ ಮಾಡೋದು, ಕೋಪ ಮಾಡ್ಕೊಳ್ಳೋದೆಲ್ಲ ಜಾಸ್ತಿ ಇರುತ್ತೆ. ಮತ್ತು ಅವ್ರಗಳಿಗೆ ಆರೋಗ್ಯ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಅದು ಬೇರೆ ವಿಚಾರ. ನಮ್ಗಳಿಗೇನೆ ಅಂದ್ರೆ ನಾವು ವಯಸ್ಸಿನ ಹುಡುಗರುಗಳಿಗೇನೆ ಮನಸ್ಥಿತಿ ಒಂದೊಂದ್ಸರ್ತಿ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ, ತುಂಬಾ ಚಂಚಲತೆ ಇರುತ್ತೆ, ಯಾವ್ದೋ ಮೂಡಲ್ಲಿ ಇದ್ದೆ ನಿಮ್ ಬೈದು ಬಿಟ್ಟೆ ಅಂತೆಲ್ಲ ಇರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ತಮ್ಮ ಮಕ್ಕಳೇ ಹೊರಗಡೆ ಹಾಕಿರುವಂತಹ ಪೇರೆಂಟ್ಸ್ ಮನಸ್ಥಿತಿ ಯಾವ ರೀತಿ ಇರಬಹುದು ಮತ್ತು ಅದನ್ನ ನೀವು ಅರ್ಥ ಮಾಡ್ಕೊಂಡು ಅವ್ರಿಗೆ ಯಾವ ರೀತಿ ನಾವು ನೋಡ್ಕೊಳ್ಬೇಕಂತ ನೋಡ್ಕೊಳ್ಳೋದಿಲ್ಲ, ವಿಚ್ ಇಸ್ ಎ ಗ್ರೇಟರ್ ಟಾಸ್ಕ್. ಅಗೇನ್ ನೀವು ಆ ವಿಚಾರವಾಗಿ ಹೆಂಗ್ ತಮ್ಮ ಜವಾಬ್ದಾರಿ ನಿರ್ವಹಿಸ್ತಾರೆ? ಬಿಕಾಸ್ ಒಬ್ಬೊಬ್ರು ಮೆಂಟಾಲಿಟಿ ಮತ್ತು ಮೈಂಡ್ ಸೆಟ್ಸ್ ಡಿಫ್ರೆಂಟ್ ಆಗಿರುತ್ತೆ. ವಯಸ್ಸು ಡಿಫರೆನ್ಸ್, ಆರೋಗ್ಯ ಡಿಫರೆನ್ಸ್, ಎಲ್ಲವೂ ಡಿಫರೆನ್ಸಸ್. ಒಬ್ಬರ ತರ ಇರಲ್ಲ. ನೀವು ಅದನ್ನ ಹೆಂಗ್ ನಿಭಾಯಿಸ್ತಾ ಇದ್ದೀರಾ? ಸರ್ ಅವ್ರ ಮಕ್ಕಳು, ಅವ್ರ ಸಂಬಂಧಿಕರು, ಅವ್ರ ಸ್ನೇಹಿತರು ಅವ್ರಿಗೆಲ್ಲಾನು ಕೊಟ್ಟಿರ್ತಾರೆ ಸರ್. ಯಾರಿಗೆ ಆ ತಂದೆ ತಾಯಿಗೆ ಎಲ್ಲಾನು ಕೊಟ್ಟಿರ್ತಾರೆ. ಬಟ್ ಒಂದ್ ಸ್ವಲ್ಪ ಪ್ರೀತಿ ಕೊಟ್ರ, ಆ ಪ್ರೀತಿನ ನಾವು ಕೊಡ್ತೀವಿ ಸರ್. ಗ್ರೇಟ್. ಅಂಡ್ ಆಲ್ಸೋ ಎಂಟರ್ಟೈನ್ಮೆಂಟ್ ವಿಚಾರ ಅಂತ ಬಂದ್ರೆ ನಾನು ನೋಡಿದ್ದೀನಿ ನಿಮ್ಮ ಆಶ್ರಮದಲ್ಲಿರುವಂತವ್ರ ಜೊತೆಗೆ ರೀಲ್ಸ್ ಮಾಡೋದಾಗಿರ್ಬಹುದು ಮತ್ತು ಹಾಡ್ ಹಾಡ್ಸೋದು, ಮತ್ತೆ ಯಾವ್ದೋ ಒಂದು ಟೀಮ್ ಕೂಡ ನೋಡಿದ್ದೆ. ನಿಮ್ಮ ಯಾವ್ದೋ ಒಂದು ಹುಡುಗರುಗಳೆಲ್ಲ ಸೇರಿ ಅವರು ಕೂಡ ನಿಮ್ಮ ಆಶ್ರಮದಲ್ಲೆಲ್ಲ ಕಾರ್ಯಕ್ರಮ ಅದ ಹೆಂಗ್ ನಿಮಗ್ ಹೊಳಿತು ಮತ್ತು ಅದನ್ನೆಲ್ಲವನ್ನು ನೋಡಿ ಅಲ್ಲಿರುವಂತವ್ರು ಎಷ್ಟು ಖುಷಿ ಪಟ್ಟಿದ್ದಾರೆ? ಸರ್ ಇದಕ್ಕಿಂತ ಮುಂಚೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ನೀವ್ ಹೇಳಿದ್ರಿ ಇವತ್ತು ಬರ್ತಡೇ ಮಾಡ್ಕೊಳಕ್ಕೆ ತುಂಬಾ ಜನ ಆಶ್ರಮಗಳಿಗೆ ಹೋಗ್ತಿದ್ದಾರೆ, ಅವರಿಂದ ಆಗೋ ಸಹಾಯನ ಮಾಡ್ತಿದ್ದಾರೆ, ಹಣ ಆಗಿರ್ಬೋದು ಅಥವಾ ದಿನಸಿ ವಸ್ತುಗಳಾಗಿರ್ಬೋದು. ಬಟ್ ಅದನ್ನ ಮಾಡ್ಕೊಳೋದು ತಪ್ಪಂತೆ. ಯಾಕೆ ಮತ್ತೆ ಹಿಂಗ್ ನಡೆಸ್ಬೇಕು ಆಶ್ರಮ? ಅದನ್ನ ಮಾಡ್ಕೊಳೋದು ತಪ್ಪಂತೆ. ಕೆಲವೊಂದ್ಸತಿ ಸೋಷಿಯಲ್ ಮೀಡಿಯಾ ನೋಡಿದಾಗ ನನ್ಗೆ ಅನ್ಸುತ್ತೆ ಎಲ್ಲಾರನ್ನೂ ಬಿಟ್ಬಿಡ್ತಾರೆ ಜನ. ಈ ಕೊಲೆ ಮಾಡಿದವ್ರನ್ನ ಬಿಡ್ತಾರೆ, ಅತ್ಯಾಚಾರ ಮಾಡಿದವ್ರನ್ನ ಬಿಟ್ಬಿಡ್ತಾರೆ, ಇನ್ನೊಂದ್ ಮಾಡಿದವ್ರನ್ನ ಬಿಟ್ಬಿಡ್ತಾರೆ, ಮತ್ತೊಂದನ್ನ ಬಿಟ್ಬಿಡ್ತಾರೆ. ಈ ಆಶ್ರಮಗಳಲ್ಲಿ ಬಂದು ಯಾರಾದ್ರೂ ಹುಟ್ಟು ಹಬ್ಬ ಮಾಡ್ಕೊಂಡು ಒಂದು ವಿಡಿಯೋ ಮಾಡಾಕಂದ್ರೆ ಕೆಲವೊಬ್ರಿಗೆ ಸಹಿಸ್ಕೊಳಕ್ ಆಗಲ್ಲ. ಆಶ್ರಮದಲ್ಲಿ ಬರ್ತಡೇ ಮಾಡ್ತಿರೋರು ಇಷ್ಟು ದುಡ್ಡು ತಗೊಂತಿದಾರಂತೆ, ಇಷ್ಟು ದುಡ್ಡು ತಗೊಂತವ್ರಂತೆ. ತಗೊಂಬಾರ್ದ? ತಪ್ಪ ಸರ್? ಇನ್ನೊಬ್ರು ಯಾರು ತಗೊಂಬಂದ್ ನಮಗ್ ಕೊಟ್ಟಣ ಅವ್ರಿಗೆ ಅನ್ನ ಹಾಕಕ್ಕಾಗೋದು. ಸೊ ಇವತ್ತು ನನ್ನ ವೈಯಕ್ತಿಕ ಜೀವನ ನಡೆಸೋದು ಕೂಡ ತುಂಬಾ ಕಷ್ಟ ಆಗಿದೆ. ಯಾಕಂತಂದ್ರೆ ನನ್ನ ನಂಬ್ಕೊಂಡು ಸುಮಾರು 90 ಜನ ಇದ್ದಾರೆ. ಆ 90 ಜನಕ್ಕೂ ಒಂದು ದಿವಸಕ್ಕೆ ಊಟದ ಖರ್ಚು ಎಷ್ಟು ಬರುತ್ತೆ? ಒಂದು ಟಾಬ್ಲೆಟ್ ಇಂದ ಹಿಡಿದು ರಾತ್ರಿ ಮಲಗ್ಬೇಕಾದ್ರೆ ಗುಡ್ ನೈಟ್ ಕಾಯಿಲ್ ತನಕ. ಇವತ್ತು ಜನ ಮಾತಾಡ್ತಾರೆ ಅಂತ ನನಗ್ ಸಹಾಯ ಮಾಡೋರು ಮಾತಾಡೋ ನಂಗೆ ಬೇಜಾರಿಲ್ಲ ಸರ್. ಅವ್ರು ಕೇಳೋದು ನನಗೆ ಉತ್ತರ ಕೊಡ್ತಾರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗ್ಬೇಕು ಅಂತ ಹೇಳಿ ಆಶ್ರಮದ ಕಾಲ್ಗಳು ಎಳೆಯಕ್ ಹೋಗ್ಬೇಡ್ರಿ. ನಿಮ್ ಕಾಲಿಲರು ಇರ್ತಾರೆ, ಅರ್ಥ ಆಯ್ತಾ? ಪಾಪ ಅವ್ರದ್ದು ಏನ್ ಕಷ್ಟ ಇರುತ್ತೋ, ಅವ್ರದ್ದು ಏನೇನ್ ಸಮಸ್ಯೆಗಳು ಇರುತ್ತೋ ಅಂತವ್ರನ್ನ ತಗೊಂಬಂದು ಅವ್ರ ಕಾಲು ಎಳೆದ್ಬಿಟ್ಟು ಆಶ್ರಮದಲ್ಲಿ ಬರ್ತಡೇ ಮಾಡ್ಕೊಂಡ್ರೆ 5,000 ಇಸ್ಕೊಂತಾರಂತೆ, ಅಕ್ಕಿ ಮುಟ್ಟಿ ಇಸ್ಕೊಂತಾರಂತೆ. ಹೌದು ಸ್ವಾಮಿ, ಈಸ್ಕೊಂತೀರಿ, ನಾವು ಕೇಳ್ತಿದ್ದೀರಿ, ನಾವು ಮುಚ್ಚುಮರೆ ಮಾಡ್ತಿಲ್ಲ. ತಪ್ಪೇನಿದೆ? ಅಲ್ಲಿ ಯಾರೋ ಕುಡ್ದು ರೋಡಲ್ಲಿ ಬೀಳೋನ್ನ ಬಿಟ್ಬಿಡ್ತಾರೆ. ಇನ್ನೊಂದ್ ಕಡೆ ಮಧ್ಯರಾತ್ರಿ 1 ಗಂಟೆ ಆಗಿದ್ರು ಅದೇನೇನೋ ಓಪನ್ ಆಗಿರ್ತಾವ, ಅದನ್ನ ಕ್ವಶನ್ ಮಾಡಕ್ ಯಾವನಿಂದನೂ ತಾಕತ್ತಿಲ್ಲ. ಆಶ್ರಮ ನಡೆಸೋರ್ ಮೇಲೆ ಕಣ್ಣು. ಇವರು ಏನೋ ಮಾಡ್ತಿದ್ದಾರೆ ಸರ್. ಇವತ್ತು ನಿಜವಾಗ್ಲೂ ಹೇಳ್ತೀನಿ, ಕೆಲವೊಂದು ಆಶ್ರಮಗಳು ನಡ್ಸಕ್ಕಾಗ್ದಿರ ಮುಚ್ಕೊಂಡು ಹೋಗ್ತಿದ್ದಾರೆ. ನಿಜವಾಗ್ಲೂ ನನ್ನ ಸ್ನೇಹಿತರೆ ಎಷ್ಟೋ ಜನ ಇದ್ದಾರೆ, ಇವತ್ತು ಆಶ್ರಮ ನಡ್ಸಕ್ ಆಗ್ದಿರ ಮುಚ್ಕೊಂಡು ಹೋಗ್ತಿದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಆಶ್ರಮಗಳಿದೆ. ಬಟ್ ಸ್ವಲ್ಪ ಜನ ಈ ತರ ವ್ಯಕ್ತಿಗಳು ಅವ್ರನ್ನ ಕಾಲ್ಗಳು ನೀಡೋದು ಸರ್. ಇವತ್ತು ಒಬ್ಬ ಆಶ್ರಮ ನಡೆಸ್ತಿರೋ ವ್ಯಕ್ತಿ, ನಾನು ನಿಜವಾಗ್ಲೂ ಹೇಳ್ತೀನಿ ನೋಡಿ, ಒಬ್ಬ ಆಶ್ರಮ ನಡೆಸ್ತಿರೋ ವ್ಯಕ್ತಿ ಇರ್ತಾನಲ್ಲ, ಅವನ್ಗೆ ಪ್ರಾಣದ ಮೇಲೆ ಆಸೆ ಇರಕ್ ಸಾಧ್ಯನೇ ಇಲ್ಲ. ಯಾಕಂತ ಹೇಳ್ತೀನಿ ನೋಡಿ, ರಸ್ತೆಯಲ್ಲಿ ಬಿದ್ದಿದ್ದಾಗ ಒಬ್ಬ ಭಿಕ್ಷುಕ ಅವನ್ಗೆ ಏನ್ ಕಾಯಿಲೆ ಇರುತ್ತಂತ ಗೊತ್ತಿರಲ್ಲ, ಸೀದಾ ಹೋಗ್ತಾನೆ, ಕೈಯಲ್ಲಿ ಎತ್ಕೊಂಡ್ ಬರ್ತಾ ಇರ್ತಾನೆ. ಆ ಕಾಯಿಲೆ ಏನಿರುತ್ತಲ್ಲ, ಆ ಕಾಯಿಲೆ ಅವ್ನಿಗೆ ಬಂದ್ರು ಬರ್ಬೋದಲ್ಲ. ಇದನ್ನ ಯಾಕೆ ಯೋಚನೆ ಮಾಡಲ್ಲ? ಯಾಕೆ ಯೋಚನೆ ಮಾಡಲ್ಲ? ನಾವು ಕರ್ಕೊಂಬಂದು ಎಷ್ಟೋ ದಿಸ್ಗಳು ಆದ್ಮೇಲೆ ಗೊತ್ತಾಗುತ್ತೆ ನಮ್ಗೆ ಆ ವ್ಯಕ್ತಿಗೆ ಇಂಥ ಕಾಯಿಲೆ ಇತ್ತು ಅಂತ. TB ಕಾಯಿಲೆ ಇರುತ್ತೆ, HIV ಇರುತ್ತೆ, XYZ ಏನ್ ಕಾಯಿಲೆ ಬೇಕಾದ್ರೂ ಇರ್ಬೋದು, ಅದು ಯಾವಾಗ ಬೇಕಾದ್ರೂ ನಿಮಗ್ ಬರ್ಬೋದು, ನಾವು ಡೆತ್ ಆಗ್ಬೋದು. ಸೊ ಇಂಥ ವ್ಯಕ್ತಿಗಳ ಬಗ್ಗೆ ಕೆಟ್ಟದಂಗ್ ಮಾತಾಡಕ್ ಹೋಗ್ಬೇಡಿ. ನಾವು ನಿಮ್ ತರ ನಿಮ್ ಮನುಷ್ಯರಲ್ವಾ? ಇವತ್ತೆಷ್ಟೋ ಜನ ಕಷ್ಟದ ಕೆಲಸ ಮಾಡ್ತಾವ್ರೆ, ಅದು ಯಾವ ಸಂಸ್ಥೆ, ಆ ವ್ಯಕ್ತಿ ಹೆಸರು ಹೇಳ್ಬಿಟ್ಟು ಅದನ್ನ ಮಾಡೋದ್ ತಪ್ಪಲ್ಲ. ನೇರವಾದ ಆರೋಪ, ಹೆಸರು ಸಮೇತ ಮಾಡಿ. ಹೌದು, ಎಲ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡಿ. ನಿಮಗ್ ಆಮೇಲೆ ಆಶ್ರಮ ಎಷ್ಟು ಹೇಳ್ಕೊಂಡು ದುಡ್ಡು ಮಾಡ್ತಾವ್ರೆ ಸರ್, ಬಂದ್ ನೋಡಿ ಸರ್, ಯಾರು ದುಡ್ಡು ಮಾಡ್ತಾವ್ರೆ, ಯಾರು ದುಡ್ಡು ಮಾಡ್ತಿಲ್ಲ, ಯಾರು ಹೆಂಗ್ ಬದುಕ್ತಿದ್ದಾರೆ. ಇವತ್ತು ನನ್ನ ಹತ್ರ ಒಂದು 2 ವೀಲರ್ ಇಲ್ಲ ಸರ್. ಜನ ನೋಡೋರು ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ನನ್ನ ತಮ್ಮಂದು ಒಂದು ಡಿಯೋ ಇದೆ. ಆ ಡಿಯೋದಲ್ಲಿ ಓಡಾಡ್ತೀನಿ ಸರ್. ದೇವರಣೆಗೂ ನಿಮಗೆ ಇದಕ್ಕೆ ಫ್ಯಾಮಿಲಿ ಸಪೋರ್ಟ್, ನೀವು ಈ ತರ ಒಂದು ಕೆಲಸಕ್ಕೆ ಇಳಿದಾಗ, ಇದೆಲ್ಲ ಮಾಡ್ಬೇಕು ಅಂತ ಹೊರಟಾಗ
ನಿಮಗೆ ಐ ಡೋಂಟ್ ಥಿಂಕ್ ಎಲ್ಲವೂ ಪಾಸಿಟಿವ್ ನೋಟ್ ಅಲ್ಲಿ ನಿಮ್ಗೆ ಎಲ್ಲವೂ ಸಪೋರ್ಟ್ ಸಿಕ್ಕಿರಕ್ ಸಾಧ್ಯನೇ ಇಲ್ಲ. ಒಂದಷ್ಟು ಹೋರಾಟಗಳು ಇವತ್ತು ಈ ಹಂತಕ್ಕೆ ನೀವು 3 ವರ್ಷದಿಂದ ಶುರು ಮಾಡಿದ್ರು ಇವತ್ತು ಈ ಹಂತಕ್ಕೆ ತಂದು ನಿಲ್ಲಿಸ್ಬೇಕು. ನಿಮ್ ಹತ್ರ ಆಲ್ಮೋಸ್ಟ್ ಒಂದು 90 ಜನ ಇದ್ದಾರೆ. ದಿನ ಆದ್ರೆ ನಿಮಗೆ ಯಾರಿಗೇನಾಗುತ್ತೆ ಅನ್ನೋಂಥದ್ದು ನೀವಂತೂ ಗೆಸ್ ಮಾಡಕ್ಕಾಗಲ್ಲ. ಯಾವ ಹೊತ್ತಿನಲ್ಲಿ ಯಾವ ಕ್ಷಣದಲ್ಲಿ ಯಾರಿಗೆ ಏನ್ ಬೇಕಾದ್ರೆ ಆಗಬಹುದು. ಅದೆಲ್ಲದರ ಜವಾಬ್ದಾರಿ ಜೊತೆಗೆ ಅವರುಗಳಿಗೆ ಹಾಲು, ಔಷಧಿ ಮತ್ತು ಊಟದ ವಿಚಾರವಾಗಿ ಐ ಡೋಂಟ್ ಥಿಂಕ್ ಎಲ್ಲರಿಗೂ ಹೇಮಂತ್ ಕನ್ನಡಿಗ ಅನ್ನುವಂಥವ್ರು ಇನ್ಸ್ಟಾಗ್ರಾಮ್ ಥ್ರೂನೋ ಅಥವಾ ಯೂಟ್ಯೂಬ್ ಥ್ರೂನೋ ದಟ್ ಇಸ್ ನಾಟ್ ಪ್ರಚಾರ. ಒಟ್ಟಲ್ಲಿ ಹೇಗೋ ನೋಡಿರ್ತಾರೆ, ಹೇಗೋ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನ ಬರ್ತ್ಡೇಸ್ ವಿಚಾರದಲ್ಲಿ ಬಂದ್ರು ಇದು ಬಿಟ್ಟು ನಿಮ್ಗೆ ಹೊರಗಡೆಯಿಂದ ಯಾರ್ದಾದ್ರೂ ಸಪೋರ್ಟ್ ಇದೆ. ಈಗ ನೀವೇ ಹೇಳಿದ್ರಿ ಒಂದಷ್ಟು ರೋಗಿಗಳಿರ್ತಾರೆ ಅಂತಂದು, ಮತ್ತು ನಿಮ್ಮ ರೆಗ್ಯುಲರ್ ಡಾಕ್ಟರ್ ಅಂತ ಅವ್ರೇನಾದ್ರೂ ನಿಮ್ಮ ಕನ್ಸೆಷನ್ ಅಲ್ಲಿ ನೋಡ್ತಿದ್ದಾರಾ? ಯಾಕೆಂತಂದ್ರೆ ಇಷ್ಟು ದೊಡ್ಡ ಜವಾಬ್ದಾರಿ ಅಂದಾಗ ಪೊಲೀಸ್ ವ್ಯವಸ್ಥೆಯಲ್ಲೂ ಕೂಡ ನಿಮಗೆ ಕಾಂಟ್ಯಾಕ್ಟ್ಸ್ ಇರ್ಬೇಕಾಗತ್ತೆ. ನಾನು ಕೇಳ್ಪಟ್ಟೆ ನಿಮ್ಮಲ್ಲಿ ಡಬಲ್ ಗ್ರಾಜುಯೇಟ್ಸ್ ಕೆಲವರು ಇದ್ದಾರೆ ಮತ್ತು ಇಂಜಿನಿಯರ್ಸ್ ಎಲ್ಲ ಇದ್ದಾರೆ. ಅವ್ರ ಮಕ್ಕಳಿಗೆ ನೀವು ಫೋನ್ ಮಾಡಿ ಮಾತಾಡಿಸುವಂತಹ ಪ್ರಯತ್ನ ಆದಾಗ ಅವರು ನಿಮ್ಮ ಮೇಲೇನೆ ಧಮಕಿ ಹಾಕಿ ಕೇಸ್ ಹಾಕ್ತೀವಿ ಅಂತೆಲ್ಲ ಹೇಳಿದ್ದು ಉಂಟು ಅಂತ ಕೇಳ್ಪಟ್ಟೆ. ಆ ಥರದವ್ರಿಗೆ ಏನ್ ಹೇಳ್ತೀರಾ ನೀವು? ಸರ್, ಈಗ ನಾನು ನೀವ್ ಹೇಳಿದ ಪಾಯಿಂಟ್ಗೆ ಏನ್ ಹೇಳ್ತೀನಿ ಅಂತಂದ್ರೆ, ಇವತ್ತು ತಂದೆ ತಾಯಿಗೆ ಅನ್ನ ಹಾಕಲ್ಲ ಯಾರೋ ಮಕ್ಕಳು. ನಾನು ಕಣ್ಣಾರೆ ನೋಡ್ರೆ ನಾನು ಹೇಳ್ತೀನಿ, ದುಡ್ಡಿದ್ ಮಾತ್ರಕ್ಕೆ ವ್ಯಕ್ತಿ ದೊಡ್ಡವನಾಗಲ್ಲ. ನಿಜ. ದುಡ್ಡನ್ನ ಎಲ್ಲರೂ ಸಂಪಾದನೆ ಮಾಡ್ತಾರೆ, ಎಂತವ್ರು ಬೇಕಾದ್ರೂ ಸಂಪಾದನೆ ಮಾಡ್ತಾರೆ. ತನ್ನ ಮಗ ದುಡ್ಡು ಸಂಪಾದನೆ ಮಾಡಿದ ತಕ್ಷಣ ಅಮೆರಿಕೆಗೋ ಅಥವಾ ಇನ್ನೊಂದು ಯಾವ್ದೋ ದೇಶಕ್ಕೂ ಹೋಗಿ ಕೂತ್ಕೋತಾನೆ. ಕೂತ್ಕೊಂಡಿದ್ದಾದ್ಮೇಲೆ ಅವನ ಹೆಂಡರ ಜೊತೆ ಚೆನ್ನಾಗಿ ಬೆಚ್ಚಗ್ ಮಲ್ಕೊಂತಾನೆ. ಬಟ್ ಅಪ್ಪ ಅಮ್ಮ ಇಲ್ಲಿರ್ತಾರಲ್ಲ, ಈ ಅಪ್ಪ ಅಮ್ಮನ್ ನೋಡ್ಕೊಳಕ್ ಅವನೇನ್ ಮಾಡ್ತಾನೆ, ಅಲ್ಲಿರುವಂತಹ ಆಶ್ರಮಕ್ಕೆ ಸೇರಿಸ್ತಾನೆ. ಆ ಆಶ್ರಮಕ್ಕೆ ಸೇರಿಸಿ 50,000ನೋ 40,000ನೋ 30,000 ರೂಪಾಯಿನೋ ಕಟ್ತಾನೆ. ಅಲ್ಲ ಅವ್ರ ಹೆಂಡತಿ ಜೊತೆ ಒಂದ್ ನಾಯಿ ಮರಿ ತಗೊಂಡ್ ಸಾಕೊಂಡಿರ್ತಾನೆ. ಆ ನಾಯಿ ಮರಿಗಲ್ಲಿ ಅದ್ರಿಗೆ ಆದಂತಹ ಫುಡ್ ತಂದಾಗ್ತಾ ಇರ್ತಾನೆ. ಅಂದ್ರೆ ಆ ನಾಯಿಗಿರೋ ಬೆಲೆ ಇಲ್ಲಿ ತಂದೆ ತಾಯಿ ಕೊಟ್ಟಿಲ್ಲ ಮಗ. ನಮ್ಮ ಆಶ್ರಮದಲ್ಲಿ ತುಂಬಾ ಜನ ಬರ್ತಾರೆ ಸರ್, ನನ್ ಗಂಡನ್ ನೋಡ್ಕೊಳ್ರಿ, ನನ್ ಗಂಡನ್ ಸ್ಟ್ರೋಕ್ ಆಗ್ಬಿಟ್ಟದೆ ಸರ್. ನಿಜವಾಗ್ಲೂ ಹೇಳ್ತೀನಿ, ಇವತ್ತು ನಾನು ನೀನು ಇಲ್ಲಿ ಕೂತಿರೋದಕ್ಕೆ ಇವರೆಲ್ಲ ನಮಗ್ ಬೆಲೆ ಕೊಡ್ತಿರೋದು. ಯಾರೇ ಆಗಿರ್ಲಿ ಇಲ್ಲಿರೋರು ಒಂದು ಬೆಲೆ ಅಂತ ಇರೋದು ನಮ್ಗೆ. ನಮ್ ಕೈಯೋ ಕಾಲ ಸ್ಕ್ರಾಪ್ ಆದ್ರೆ ಯಾರು ಬೆಲೆ ಕೊಡಲ್ಲ. ನಿಜ. ಮೊನ್ನೆ ಅಲ್ಲಿ ಯಾರೋ ಪಾಪ ಒಬ್ಬ ಹುಡುಗ ವೈರಲ್ ಆಗ್ತಾನೆ, ಅದೇನೋ ಮಾರ್ಕೊಂಡು ನಾನು ಅದನ್ನ ಹೈಲೈಟ್ ಮಾಡಲ್ಲ, ಆ ಹುಡುಗ ಹೈಲೈಟ್ ಆಗ್ತಾನೆ. ವಿಡಿಯೋ ನೋಡೋರ್ಗೆ ಅರ್ಥ ಆಗುತ್ತೆ. ಪಾಪ ಆ ಹುಡುಗ ಏನೋ ಮಾರ್ಕೊಂಡು ಜೀವನ ಮಾಡ್ತಾ ಇರ್ತಾನೆ. ಅವನ ಹತ್ರ ಹೋಗಿ ವಿಡಿಯೋ ಮಾಡೋದು ಇವ್ರಿಗೆ ಭಿಕ್ಷೆ ಹಾಕ್ಬೇಡಿ, ನಿಮ್ಮಿಂದ ಆಗೋ ಸಪೋರ್ಟ್ ಮಾಡಿ. ಯಾವ ತರ ಹೇಳೋದು ಅಲ್ಲ, ಅವ್ರು ಹೈಲೈಟ್ ಆಗಿ ತೋರಿಸ್ಕೊಂಡು ಆ ಹುಡುಗನ ಅಲ್ಲಿ ಚೀಟ್ ಮಾಡೋದು. ಕರೆಕ್ಟ್ ಕರೆಕ್ಟ್. ನೀವ್ ಹೀರೋ ಹೋಗಿ ಇನ್ನೊಬ್ಬನ್ ಯಾಕಲ್ಲಿ ಇದ್ ಮಾಡ್ತಿದ್ದೀರಾ? ನಿಜ ನಿಜ. ಇದು ಜನಗಳಿಗೆ ಅರ್ಥ ಆಗಲ್ಲ ಸರ್. ಇದನ್ನ ನಾವು ಅರ್ಥ ಮಾಡಿಸ್ಬೇಕು. ಇದನ್ನ ಇವತ್ತು ಸುಮಾರು ಜನ ಹೇಳ್ತಾರೆ, ಇಂಥ ವ್ಯಕ್ತಿ ಹೆಸರಲ್ಲಿ ಇಷ್ಟು ಆಶ್ರಮ ಇದೆ, ಇಂಥ ವ್ಯಕ್ತಿ ಹೆಸರಲ್ಲಿ ಇಷ್ಟು ಗೋಶಾಲೆ ಇದೆ, ಇಂಥ ವ್ಯಕ್ತಿ ಹೆಸರಲ್ಲಿ ಇಷ್ಟೊಂದು ಇದೆ, ಇದು ಮಾಡ್ತಾವ್ರೆ ಅದು ಮಾಡ್ತಾವ್ರೆ. ಸರ್, ಒಂದು 5 ಆಶ್ರಮದ ಎಷ್ಟು ಹೇಳಿ ಸರ್ ನೋಡೋಣ. ಇಂಥ ವ್ಯಕ್ತಿ ಇಷ್ಟು ಆಶ್ರಮ ನಡೆಸ್ತಾವ ಅಂತ ಹೇಳಿ ಸರ್ ನೋಡೋಣ. ಸರ್, ಬಿಲ್ಡಪ್ ಎಲ್ರು ತಗೊಂತಾರೆ, ಬಟ್ ಕೆಲಸ ಮಾಡ್ಬೇಕು ಸರ್. ನಿಜ. ಸತ್ಯನ ಸುಳ್ಳು ಹೇಳಿ, ಒಂದು 5 ಆಶ್ರಮದ ಎಷ್ಟು ಹೇಳಿ ಸರ್. ಕರೆಕ್ಟ್, ಸತ್ಯ ತಾನೆ ಸರ್. ಬಟ್ ಜನರಿಗೆ ಇದನ್ನ ನಾವು ಕೇಳಿದಾಗ ಏನಾಗುತ್ತೆ, ನಾವು ಕೆಟ್ಟರೋಗೋತೀರಿ. ಇವನೇನ್ ದೊಡ್ಡವನ, ಇವನೇನ್ ದೊಡ್ಡದಾಗ ಏನ್ ಕಿಸಿತಾವನೆ. ಸರ್, ನಿಜ ಮಾತಾಡ್ಬೇಕು. ನಾನು ಇರೋದೇ ಹಿಂಗೆ ಸರ್. ಸುಮ್ನೆ ಬಾಯಿ ಮಾತಿಗೆ ಎಲ್ಲ ಒಂದು ರೂಮಲ್ಲಿ ಕೂತ್ಕೊಂಡು AC ರೂಮಲ್ಲಿ ಮಾತಾಡೋದೆಲ್ಲ ಅಲ್ಲ. ನೀವು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತೀರಾ, ನನ್ ರಿಯಾಲಿಟಿ ಹೇಳೋದು. ಇದನ್ನ ನೋಡಿ ಕೆಲವೊಬ್ರು ನನ್ನ ಬೈಕಂಡೇ ಬೈಕೊಂತಾರೆ. ಯಾಕಂದ್ರೆ ಅಭಿಮಾನಿಗಳಿಗೆ ಏನಂತಾರೆ ಅದನ್ನ, ನಮ್ಮನ್ನ ಇಷ್ಟಪಡೋರ್ಗೆ ನಾವು ಗ್ರೇಟ್ ಅಲ್ವಾ. ಸೊ ಹಂಗೆ ಕೆಲವೊಬ್ರು ತುಂಬಾ ಇಷ್ಟಪಡ್ತಿರ್ತಾರೆ, ಅವ್ರು ಈ ವಿಡಿಯೋ ನೋಡ್ತಾರೆ. ಇವತ್ತು ಇಂಥ ವ್ಯಕ್ತಿ ಅಷ್ಟರಲ್ಲಿ ಇಷ್ಟು ಆಶ್ರಮ ಇದೆ, ಇಷ್ಟು ಗೋಶಾಲೆ ಇದೆ, ಇಷ್ಟು ಇವ್ನು ಹೆಲ್ಪ್ ಮಾಡ್ತಾವನೆ, ಇವ್ನು ಇಷ್ಟು ಹೆಲ್ಪ್ ಮಾಡ್ತಾನೆ. ಸರಿ ಸರ್, ಒಂದ್ 5 ಹೆಸರು ಹೇಳಿ ಸರ್. ಒಂದ್ 5 ಗೋಶಾಲೆ, ಒಂದ್ 5 ಆಶ್ರಮ ನಡೆಸ್ತಾರೆ, ಹೆಸರು ಹೇಳಿ ನೋಡೋಣ. ನಾನು ಇನ್ನೊಬ್ರಿಗೆ ಯಾರಿಗೂ ಕೆಟ್ಟದ್ದು ಬಯಸ್ಬೇಕು ಅಂತೆಲ್ಲ ಹೇಳ್ತಾ ಇಲ್ಲ ಸರ್. ನಾನು ಮನುಷ್ಯನೇ ಸರ್. ಬಿಲ್ಡಪ್ ತಗೊಳೋದಕ್ಕಿಂತ ಕೆಲಸ ಮಾಡೋದು ಒಳ್ಳೇದು. ರಿಯಾಲಿಟಿಲಿ ಕಲ್ಲು ಮಣ್ಣು ಎಲ್ಲ ನಮ್ಮ ಮೈಗೆ ಅಂಟಬೇಕಂತೆ. ಆ ಥರ ನೆಲಕ್ಕೆ ಫೀಲ್ಡ್ಗಿಲ್ಲದೆ ಕೆಲಸ ಮಾಡ್ಬೇಕು. ಸುಮ್ಮನೆ ಕೂತ್ಕೊಂಡು ಮಾತಾಡಕ್ಕೆ, ಸ್ಟೇಟ್ಮೆಂಟ್ಸ್ ಕೊಡಕ್ಕೆ, ವಿಡಿಯೋಸ್ ಮಾಡ್ಕೊಡಕ್ಕೆ ಆಗಿರಬಹುದು. ನಾನು ಪ್ರತಿ ಸರ್ತಿ ಅಬ್ಸರ್ವ್ ಮಾಡ್ತೀನಿ, ಹೇಮಂತ್ ಕನ್ನಡಿಗ ಅವರು ಬಹಳ ನೇರವಾಗಿ, ನಿಷ್ಠೂರವಾಗಿ ಏನಿದ್ರು ನೇರವಾಗಿ ಹೇಳ್ತಾರೆ. ಆದರೂ ನೀವು ಈ ಥರ ಇದ್ದೂನು ನಿಮಗೊಂದಷ್ಟು ಅಭಿಮಾನಿ ಬಳಗ ಅಂತಾನೂ ಇದೆ. ಅಂದ್ರೆ ನಿಮ್ಮ ಕೆಲಸವನ್ನ ಇಷ್ಟಪಟ್ಟು ನಿಮ್ಮನ್ನ ಅಭಿಮಾನದಿಂದ ನೋಡುವಂತಹ ಒಂದಷ್ಟು ಬಳಗ ಕೂಡ ನಿಮಗೆ ಕೂತ್ಕೊಂಡಿದ್ದಾರೆ.
ಅಂಡ್ ಎಲ್ಲೋ ಒಂದ್ ಕಡೆ ಕೇಳ್ಪಟ್ಟೆ, ಒಬ್ಬ ಹುಡುಗ ನಿಮ್ಮ ಅಚ್ಚೆ ಹಾಕೊಂಡಿದ್ದಾರೆ, ಎದೆ ಮೇಲೆ ಕೈ ಮೇಲೆ ಹೆಸರೆಲ್ಲ ಬರ್ಸ್ಕೊಂಡಿದ್ದಾರೆ, ಬ್ಲೇಡ್ ನಲ್ಲಿ ಕುಯ್ಕೊಂಡಿದ್ದಾರೆ ಅಂತೆಲ್ಲ ಕೇಳ್ಪಟ್ಟೆ. ಎಲ್ಲೋ ಒಂದ್ ಕಡೆ ನೀವು ತುಂಬಾ ದೊಡ್ಡ ವಿಚಾರನ ಆದರ್ಶವಾಗಿ ಇಟ್ಕೊಂಡು ನಿಮ್ಮ ಮುಂದೆ ಗುರಿಯಾಗಿ ಇಟ್ಕೊಂಡು ಮಾಡಕ್ ಹೊರಟಿದ್ದೀರಾ, ಆ ಹಾದಿನಲ್ಲಿ ಇದ್ದೀರಾ. ಆದರೂ ಈ ತರದ ಅಭಿಮಾನಿಗಳನ್ನ ಕಂಡಾಗ ನಿಮ್ಮ ಕನಸು ಇನ್ನೂ ಬಹಳಷ್ಟು ದೊಡ್ಡದಿದೆ, ನನಗೂ ಗೊತ್ತಿದೆ. ಆ ಕೆಲಸದಲ್ಲಿ ನಿಮ್ಮನ್ನ ನೀವು ಪ್ರವೃತ್ತರಾಗಿದ್ದುಕೊಂಡು ಇಲ್ಲಿ ನಿಮ್ಗೆ ಈ ತರದ ಅಭಿಮಾನಿಗಳನ್ನ ನೋಡಿ ಎಷ್ಟು ಖುಷಿ ಆಗುತ್ತೆ ಮತ್ತು ಅದು ನಿಮ್ಗೆ ಎಷ್ಟು ಹುಮ್ಮಸ್ ಕೊಡುತ್ತೆ ಅಂತ. ಸೊ ಖುಷಿ ಆಗುತ್ತೆ, ಬಟ್ ಒಂದು ಬೇಜಾರು ಏನಂತಂದ್ರೆ ನನ್ನ ಇಷ್ಟಪಡೋರು, ನನ್ನ ಅಭಿಮಾನಿಗಳು ಅನ್ನೋದಕ್ಕೆ ಸರ್, ನನ್ನ ಅಭಿಮಾನಿಗಳು ಯಾರು ಇಲ್ಲ. ನಾನು ಡೈರೆಕ್ಟ್ ಹೇಳ್ತೀನಿ, ನಾನು ಅಭಿಮಾನಿನ ಪಡ್ಕೊಳೋಷ್ಟು ದೊಡ್ಡವನಲ್ಲ. ನಾನ್ ಯಾರ ನಾನ್ ತುಂಬಾ ಇಷ್ಟಪಡೋ ವ್ಯಕ್ತಿಗಳು ಯಾರು ಅಂದ್ರೆ ನಮ್ಮ ತಂದೆ ತಾಯಿ, ನಾನು ಅವ್ರ ಅಭಿಮಾನಿ. ಸೊ ನಿಮ್ಮ ತಂದೆ ತಾಯಿಗೆ ನೀವು ಗೌರವ ಕೊಡ್ಬೇಕು. ಸೊ ಇವಾಗ ಹೇಳಿದ್ರಿ ಯಾರೋ ಅಚ್ಚೆ ಹಾಕ್ಸ್ಕೊಂಡಿದ್ದಾನೆ, ಕೈ ಕುಯ್ಕೊಂಡಿದ್ದಾನೆ, ಇದನ್ನ ನೋಡಿದ್ರೆ ಏನೇನು ಅನ್ಕೋತಾರೋ ಗೊತ್ತಿಲ್ಲ. ಇವಾಗ ಅನ್ಕೊಂಡ್ರೆ ರಿಯಾಲಿಟಿ ಬಿಲ್ಡಪ್ ಅಲ್ಲ. ಆ ಹುಡುಗ ಇಲ್ಲಿ ನಮ್ಮ ಏನ್ ಇಂಟರ್ವ್ಯೂ ನಡೀತಿದೆ ಇಲ್ಲೇ ಎದುರುಗಡೆ ಕೂತಿದ್ದಾರೆ, ಅಂಡ್ ನಾನ್ ಕಣ್ಣಾರೆ ನೋಡಿದ್ದೀನಿ, ಯಾವ್ದು ಸುಳ್ಳಂತ ವಿಚಾರ ಅಲ್ಲ. ಸೊ ಏನಾದ್ರು ಅನ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಸೊ ನಾನ್ ಹೇಳೋದಂತ ಏನಂತಂದ್ರೆ, ನನ್ನ ಯಾರು ಇಷ್ಟ ಪಡ್ತಾರೋ ಅವರು ಕೂಡ ನಂತರನೇ ಒಂದು ಒಳ್ಳೆ ಕೆಲಸ ಮಾಡ್ಲಿ ಸರ್. ನಿಮ್ಮಿಂದ ಪ್ರೇರೇಪಿತರಾಗಿ ಅವರು ನಿಮ್ಮಂತೆ ಕೆಲಸ ಮಾಡ್ಲಿ. ನಿಮ್ಮಷ್ಟು ಮಾಡಕ್ ಆಗದೆ ಇದ್ರೆ ಒಂದ್ ಅಲ್ಪ ಸ್ವಲ್ಪ ಆದ್ರೂ ಆ ಕೆಲಸದಲ್ಲಿ. ಸರ್ ನಾನು ಏನು ಮಾಡ್ತಿಲ್ಲ ಸರ್, ನಾನು ನಿಜವಾಗ್ಲು ಏನೇನು ಮಾಡ್ತಿಲ್ಲ. ನನ್ನ ಕಣ್ಣು ಕಾಣಿಸಿದವ್ರಿಗೆ ಯಾರು ಹಸುವಿನಿಂದ ಇದಾರೋ ಅಂತನ್ನ ಕರ್ಕೊಂಬಂದು ಊಟ ಹಾಕ್ತಾ ಇದೀನಿ. 100% ಹೇಳ್ತೀನಿ ನೋಡ್ರಿ, ಇದು ಯಾವಾಗ ಟೆಲಿಕಾಸ್ಟ್ ಆಗುತ್ತೋ ಇದು ವೈರಲ್ ಆಗುತ್ತೆ. ವೈರಲ್ ಆಗಿದ್ದಾದ್ಮೇಲೆ ನನ್ನ ಸ್ವಲ್ಪ ಜನ ಟಾರ್ಗೆಟ್ ಮಾಡ್ತಾರೆ, ಓ ನೀನ್ ಇವ್ರ ಬಗ್ಗೆ ಮಾತಾಡಿದ್ಯಾ, ನೀನ್ ಅವ್ರ ಬಗ್ಗೆ ಮಾತಾಡಿದ್ಯಾ ಅಂತ. ಹೌದು, ಕೇಳೋ ಪ್ರಶ್ನೆಗಳ ಉತ್ತರ ಕೊಡ್ಬೇಕಿಲ್ಲ ಸರ್. ಹೌದು, ಕೇಳೋ ಪ್ರಶ್ನೆಗಳ ನೀವೇನು ಉತ್ತರ ಕೊಡ್ಬೇಕಿಲ್ಲ ಅಂದ್ರೆ. ಹೌದು, ನಾನು ಮಾತಾಡಿರೋದು ಸತ್ಯ. ಯಾರೇ ಬಂದು ನನ್ನ ಕ್ವಶನ್ ಮಾಡಿದ್ರು ನಾನು ಆನ್ಸರ್ ಮಾಡ್ತೀನಿ. ಓಕೆನಾ? ನಾವು ಕೂಡ ಎಲ್ಲ ನೋಡ್ಕೊಂಡೇ ಬಂದಿರೋದು ಈ ಫೀಲ್ಡ್ಗೆ. ಸೊ ದೇವ್ರೆಲ್ರಿಗೂ ಒಳ್ಳೇದ್ ಮಾಡ್ಲಿ. ಅಂಡ್ ಇನ್ನೊಂದು ಸರ್, ಇತ್ತೀಚೆಗೆ ಅಂದ್ರೆ ಬಹುಶಃ ಜನವರಿಲೋ ಫೆಬ್ರವರಿಲೋ ಇರಬೇಕು, ನಮ್ಗೆ ಬಹಳ ಖುಷಿ ಕೊಟ್ಟಂತ ವಿಚಾರ ಏನು ಅಂತ ಹೇಳಿದ್ರೆ, ಪೊಲೀಸ್ ಇಲಾಖೆ ಮುಖಾಂತರ ಒಂದು ಸುತ್ತೋಲೆ ಹೊರಡುತ್ತೆ. ಅದು ಇನ್ನು ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಈ ತರ ಎಜುಕೇಟೆಡ್ ಸೋ ಕಾಲ್ಡ್ ಶಿಕ್ಷಿತರು ತಮ್ಮ ಅಪ್ಪ ಅಮ್ಮಂದ್ರನ್ನ ಈ ತರದ ಒಂದು ಆಶ್ರಮಗಳಿಗೆ ಸೇರಿಸುವಂತಹ ಕೆಲಸ ಆಗಿರಬಹುದು, ಇದೆಲ್ಲವನ್ನ ಮಾಡಿದರೆ ಅವರಿಗೆ ಶಿಕ್ಷೆ ಖಂಡಿತವಾಗ್ಲೂ ಆಗುತ್ತೆ ಅನ್ನುವಂಥ ಒಂದು ಸುತ್ತೋಲೆಯನ್ನ ಹೊರಡಿಸ್ತಾರೆ. ಅದಷ್ಟು ನಿಮ್ಮದೇ ಕರ್ನಾಟಕ ಸ್ನೇಹ ಜೀವಿ ಆಶ್ರಮದಲ್ಲಿ ನಡೆಯುತ್ತೆ ಅನ್ನುವಂಥದ್ದು ನಮಗೆ ಬಹಳ ಖುಷಿ ಕೊಟ್ಟಂತ ವಿಚಾರ. ಅದ್ರ ಬಗ್ಗೆ ಹೇಳೋದು ಸರ್, ಇವತ್ತು ತಂದೆ ತಾಯಂದಿರು ಎಲ್ಲಿ ತಪ್ಪು ಮಾಡ್ತಿದಾರೆ ಗೊತ್ತಾ? ತನ್ನ ಮಕ್ಕಳನ್ನ ಒಳ್ಳೆ ಸ್ಕೂಲಲ್ಲಿ ಹಾಕ್ತಾರೆ, ಒಳ್ಳೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾರೆ, ಆಮೇಲೆ ಕರಾಟೆ ಕ್ಲಾಸ್ಗೆ ಹಾಕ್ತಾರೆ. ಇದೆಲ್ಲ ಹಾಕಿತ್ತಾದ್ಮೇಲೆ ಚೆನ್ನಾಗಿ ಓದೋರ್ ಕೆಲಸ ಸಿಕ್ಕಿತ್ತಾದ್ಮೇಲೆ ನಿಮ್ಮನ್ನೇ ಹೊಡೆದವನು ಮನೆಯಿಂದ ಈಚಾಗ್ತಾನೆ. ಯಾರೋ ನಿನ್ನ ಮಗ ನಿಮ್ಮನ್ನ ಹೊಡೆದು ಮನೆಯಿಂದ ಈಚಾಗ್ತಾನೆ. ಕಾರಣ ಏನು? ಮಾನವೀಯತೆ ಕೊರತೆ. ಮಾನವೀಯತೆ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ ಆ ವ್ಯಕ್ತಿಗೆ. ಇವತ್ತು ನಿಮಗ್ ಬೇಜಾರಾದ್ರೆ ಫಿಲಂಗ್ ಹೋಗ್ತೀರಾ, ಇಲ್ಲ ಇನ್ನೊಂದ್ ಕಡೆ ಹೋಗ್ತೀರಾ, ಮಾಲ್ಗಳಿಗೆ ಹೋಗ್ತೀರಾ, ಆಶ್ರಮಕ್ಕೆ ಯಾಕೆ ಹೋಗಲ್ಲ? ನಿಮ್ ಮನೆ ಹತ್ರ ಇರೋ ಆಶ್ರಮಕ್ಕೆ ಹೋಗಿ ಅಲ್ಲಿ ಭೇಟಿ ಕೊಡಿ. ನಿಮ್ಮ ಮಕ್ಳುಗಲ್ಲಿ ತೋರ್ಸ್ರಿ, ನೋಡಿ ಇವ್ರಿಗೆಲ್ಲ ಮಕ್ಳಿದ್ರು, ನಿಮ್ ತರನೇ ಅವ್ರ ಮಕ್ಳು ಕೂಡ ಇದ್ರು, ಅವ್ರು ತುಂಬಾ ಚೆನ್ನಾಗಿ ಓದಿಸಿ ಮದ್ವೆ ಮಾಡ್ಕೊಟ್ಟಿದ್ದಾದ್ಮೇಲೆ ಅವ್ರ ಅಪ್ಪ ಅಮ್ಮ ಹೊಡೆದು ಈಚೆ ಹಾಕಿದ್ದಾರೆ. ಆ ಮಗು ಗೊತ್ತಾಗುತ್ತೆ ಅವ್ರು ಏನ್ ತಪ್ಪು ಮಾಡಿದ್ದಾರೆ, ನಾವು ಮಾಡಬಾರ್ದು ಈ ತಪ್ಪನ ಅಂತ ಹೇಳಿ. ನೀವ್ ಯಾವಾಗ ನಿಮ್ ಮಕ್ಕಳನ್ನ ತುಂಬಾ ಉಪ್ಸಿ ಅವ್ನ್ ಒಳ್ಳೆ ಎಜುಕೇಶನ್ ಕೊಡ್ಸಿ, ಕೆಲ್ಸ ಕೊಡ್ಸಿ, ಮದ್ವೆ ಮಾಡ್ಸಿದ್ದಾದ್ಮೇಲೆ ಖಂಡಿತವಾಗ್ಲೂ ಹೇಳ್ತೀನಿ, ಇವತ್ತಲ್ಲ ನಾಳೆ ನಿಮ್ಮ ಮಕ್ಕಳು ನಿಮ್ಮನ್ನ ಹೊಡೆದು ಮನೆಯಿಂದ ಈಚೆ ಹಾಕ್ತಾರೆ. ನಮ್ಮ ಆಶ್ರಮದಲ್ಲಿ ಡಬಲ್ ಗ್ರಾಜುಯೇಟೆಡ್ ಮಾಡೋರು ಕೂಡ ಅನಾಥರಾಗಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ಗಳು ಅನಾಥರಾಗಿದ್ದಾರೆ. ತಿಂಗಳಿಗೆ 2 ಲಕ್ಷ ಸ್ಯಾಲ್ರಿ ತಗೊಂಡವ್ರು ಕೂಡ ಅನಾಥರಾಗಿ ಇವತ್ತು ಅನಾಥಾಶ್ರಮದಲ್ಲಿದ್ದಾರೆ. ಯಾಕೆ? ಒಂದು ಮಾನವೀಯತೆ ಗುಣಗಳು ಇವತ್ತು ಕಡಿಮೆ ಆಗ್ತೈತೆ ನಮ್ಮ ಸಮಾಜದಲ್ಲಿ. ಸರ್, ದೇವ್ರನ್ನ ಹುಡ್ಕೊಂಡು ಜನಗಳಿಗೆ ನಾನು ಹೇಳ್ತಿರೋದು, ನಾನ್ ನೋಡ್ರೋ ದೇವ್ರನ್ನ ನಾನು ಹೇಳ್ತೀನಿ, ದೇವ್ರನ್ನ ಹುಡ್ಕೊಂಡು ಎಲ್ಗೂ ಹೋಗ್ಬೇಡಿ. ನೀವು ದೇವ್ರನ್ನ ಹುಡ್ಕೊಂಡು ನೀವು ಎಲ್ಗೂ ಹೋಗ್ಬೇಡಿ. ಹಸಿದವನ್ ಗನ್ನ ಹಾಕಿ ದೇವ್ರು ನಿಮ್ಮನ್ನ ಹುಡ್ಕೊಂಡ್ ಬರ್ತಾನೆ, 100% ಬರ್ತಾನೆ. ಸರ್, ನೀವು ನಂಬ್ತೀರಾ? 40 ವರ್ಷದಿಂದ ಆಂಜನೇಯ ಸ್ವಾಮಿ ಪೂಜೆ ಮಾಡಿರೋ ಪೂಜಾರಪ್ಪ ಇವತ್ತು ನಿಮ್ಮ ಅನಾಥರಾಗಿ ಇವತ್ತು ಆಶ್ರಮದಲ್ಲಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ ಸರ್, ಏಸು ಆರಾಧ್ಸೋರು ಕೂಡ ಆಶ್ರಮದಲ್ಲಿದ್ದಾರೆ. ಅಲ್ಲನ ಆರಾಧ್ಸೋರು ಕೂಡ ಇವತ್ತು ಆಶ್ರಮದಲ್ಲಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಹೇಮಂತ್ ಅವ್ರೆ, ಈ ನೀವ್ ಇಷ್ಟು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಇಷ್ಟೆಲ್ಲ ಸೇವೆ ಮಾಡ್ಕೊಂಡು ಬರ್ತಾ ಇದ್ರು,
ಜನಗಳ ಕಣ್ಣಿಗೆ ಮೊದಲು ಕಾಣಿಸುವಂಥದ್ದು ನೆಗೆಟಿವಿಟಿನೇ. ಈಗ ನಾವೇ ನೋಡ್ತೀವಿ, ಕೆಲವರು ಆಶ್ರಮಗಳಿಗೆ ಭೇಟಿ ಕೊಟ್ರೆ ಯಾವ್ದು ಹೊರಗಡೆ ಬೇರೆಯವ್ರನ್ನ ಕರ್ಕೊಂಡ್ಬಂದು, ಯಾರೋ ಬರ್ತಿದ್ದಾರೆ ಅಂತ ಹೇಳಿದಾಗ, ಏನೋ ಒಂದು ವಿಡಿಯೋ ಆಗ್ತಿದೆ ಅಂತ ಹೇಳಿದಾಗ ಹೊರಗಡೆಯಿಂದ ಒಂದಷ್ಟು ಜನ ಕರ್ಕೊಂಡ್ ಬಂದ್ಬಿಟ್ಟು ಮತ್ತೆ ಆಮೇಲೆ ವಾಪಸ್ ಹೋಗಿ ಕರ್ಕೊಂಡ್ ಬಿಟ್ಬಿಡೋದು. ಮತ್ತು ಸಿಗ್ನಲ್ಗಳಲ್ಲಿ ನೋಡ್ತೀವಿ, ಏನೋ ಹಾಲಿಲ್ಲ ದುಡ್ಡು ಕೊಡಿ ಅಂತ ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ, ಇಲ್ಲ ಏನೋ ಒಂದು ಪೆನ್ ಮಾರೋದು, ಆ ಥರ ಸಣ್ಣ ಸಣ್ಣ ಪುಟ್ಟ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ದುಡ್ಡು ಮಾಡುವಂಥದ್ದು. ಇವರೆಲ್ಲರೂ ನಿಜವಾಗ್ಲೂ ಅನಾಥರ. ನೀವೆಲ್ಲ ಒಂದ್ ಕಡೆ ಈ ವಿಚಾರವಾಗೆಲ್ಲ ಎಚ್ಚೆತ್ಕೊಂಡು ನೀವು ಈ ಥರದವ್ರಿಗೆ ಅವಕಾಶ ಮಾಡ್ಕೊಂಡ್ರೆ ನಿಜವಾಗ್ಲೂ ರೋಗಿಗಳಾಗಿರುವಂಥವ್ರು, ತುಂಬಾ ಅಶಕ್ತರಾಗಿರುವಂಥವ್ರನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು, ಇದ್ರ ಬಗ್ಗೆ ನಿಮ್ಗೆ ಏನಾರು ಐಡಿಯಾ ಇತ್ತಾ ಅಂತ? ಸರ್, ಈಗ ನಾನು ಇದ್ರ ಬಗ್ಗೆ ತುಂಬಾ ಹಿಂದಿನಗಳಲ್ಲೂ ಮಾತಾಡಿದ್ದೀನಿ, ತುಂಬಾ ಚಾನಲ್ಗಳಲ್ಲೂ ಮಾತಾಡಿದ್ದೀನಿ, ತುಂಬಾ ವೈರಲ್ ಆಗಿದೆ. ಒಂದು ವಿಡಿಯೋ ತುಂಬಾ ವೈರಲ್ ಆಗಿದೆ. ಏನಂತಂದ್ರೆ, ಈ ರಸ್ತೆಯಲ್ಲಿ ಪೆನ್ ಮಾರೋರು, ಆಮೇಲೆ ಬರ್ಡ್ಸ್ ಮಾಡೋರು, ಇವ್ರು ಯಾರು ಇಲ್ಲಿರೋರಲ್ಲ, ಬೇರೆ ಕಡೆಯಿಂದ ಬಂದು ಅದೊಂದು ದಂಧೆ ಮಾಡ್ಕೊಂಡ್ರವ್ರು. ಅಲ್ಲಿ ವಯಸ್ಸಾಗಿರೋರ್ನ ಏನಕ್ ಬಿಡ್ತಾರೆ? ಅವ್ರು ಸಾಮಾನ್ಯವಾಗಿ ಕನ್ನಡ ಬರಲ್ಲ ಅವ್ರಿಗೆ, ಕುಡ್ರನ್ನೇ ಬಿಡ್ತಾರೆ ಅವ್ರು ಟಾರ್ಗೆಟ್ ಮಾಡಿ. ಯಾಕಂದ್ರೆ ಅವ್ರು ನೋಡಿದ್ರೆ ಜನ ಜಾಸ್ತಿ ಕಾಸು ಕೊಡ್ತಾರೆ, 10 ರೂಪಾಯಿ ಪೆನ್ಗೆ 100 ರೂಪಾಯಿ ಕೊಡ್ತಾರೆ ಅಂತ ಅವ್ರನ್ನ ಬಿಡ್ತಾರೆ. ಇವತ್ತು ಚಿಕ್ಕ ಮಕ್ಕಳನ್ನ ಕಂಕ್ಲಲ್ಲಿ ಇಟ್ಕೊಂಡು, ಹಾಲಿಲ್ಲ, ನನ್ ಮಗು ಹಾಲು ಕುಡ್ದಿಲ್ಲ ಸರ್, ಅದ್ ಯಾವ್ದೋ ಅವ್ರ ಮಕ್ಳೇ ಅಲ್ಲ ಸರ್, ಅದು ಬೇರೆ 500 ರೂಪಾಯಿ 600 ರೂಪಾಯಿಗೆಲ್ಲ ಬಾಡಿಗೆ ಕೊಡ್ತಾರೆ. ಈಗ ಅಪ್ಡೇಟ್ ಆಗಿದೆ. ಫಸ್ಟ್ 300 ರೂಪಾಯಿಗೆ ನಾನು ಕೇಳಿಗಿತ್ತು, ಇವಾಗ ಅಪ್ಡೇಟ್ ಆಗಿರ್ತಾರೆ, 500-600 ರೂಪಾಯಿ ತಗೊಂಬತ್ತಾರೆ ಮಕ್ಳನ್ನ. ಇದೆಲ್ಲ ನಡೀತಿದೆ ಬೆಂಗಳೂರಲ್ಲಿ, ಈಗ್ಲೂ ನಡೀತಿದೆ ಇದು, ಯಾರು ಅದನ್ನ ತಡೆಯಕ್ಕಾಗಲ್ಲ. ಈಗ ನಾನೊಬ್ನೇ ಏನ್ ಮಾಡ್ಬೋದು? ಏನ್ ಮಾಡಕ್ ಸಾಧ್ಯ? ಇವತ್ ನೀವು ಬೆಂಗಳೂರಲ್ಲಿ ಸರ್, ಸಾಮಾನ್ಯವಾಗಿ ನಾನ್ ನಿಮ್ಮನ್ನ ಕ್ವಶನ್ ಮಾಡ್ತೀನಿ. ಈಗ ನಾನ್ ಆಂಕರ್ ಅಂತಾರಲ್ವ ಅದನ್ನ, ಯಾಕಂದ್ರೆ ನಾನ್ ನಿಮ್ಮನ್ನ ಕ್ವಶನ್ ಮಾಡ್ತೀನಿ. ಸರ್, ಇವತ್ತು ಬೆಂಗಳೂರಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಭಿಕ್ಷೆ ಬೇಡ್ತಾವ್ರೆ. ಅವ್ರು ಭಿಕ್ಷೆ ಬೇಡಿತದಲ್ಲಿ ಎಲ್ಲಿ ಮಲಗ್ತಿದಾರೆ ಸರ್? ಅವರು ಹೊರಗಡೆ ಮಲಗ್ಬೇಕು. ಅವರು ಬಸ್ ಸ್ಟ್ಯಾಂಡ್ ಅಲ್ಲಿ, ದೇವಸ್ಥಾನಗಳ ಹತ್ರ, ಫುಟ್ಪಾತ್ ಅಲ್ಲೇ ಮಲಗ್ಬೇಕು. ಹಾಗಾದ್ರೆ ಆ ಹೆಣ್ಮಗಳು ಅಲ್ಲಿ ಮಲ್ಕೊಂಡಿದ್ದಾಗ ಆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಲ್ವಾ? ಖಂಡಿತ. ಹಾಗಾದ್ರೆ ಅದ್ ಯಾಕೆ ಬೆಳಕುಗ್ ಬರ್ತಲ್ಲ ನಿಮ್ಗೆ? ಆ ಹುಡ್ಗಿ ಹೆಣ್ಮಗು ಅಲ್ವಾ? ಎಲ್ಲೋ ಅತ್ಯಾಚಾರ ಆಗಿತ್ತು, ನಿಮ್ ಕಣ್ಣಕ್ ಕಾಣಿಸ್ತು ನ್ಯೂಸ್ ಅವ್ರಿಗೆ. ಬೆಂಗಳೂರಲ್ಲಿ ಎಷ್ಟು ಅತ್ಯಾಚಾರಗಳಾಗ್ತಾయి ಸರ್. ಅಲ್ಲ, ನೀವ್ ಯಾಕೆ ಧ್ವನಿ ಎತ್ತಬಾರ್ದು? ಒಂದು ಸ್ಟ್ರಾಂಗ್ ವಾಯ್ಸ್ ರೈಸ್ ಮಾಡಬಹುದಲ್ಲ ಈ ವಿಚಾರವಾಗಿ, ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸ ಆಗ್ಬಹುದಲ್ವಾ? ಎಲ್ಲೋ ನೀವು ಒಬ್ಬಂಟಿ ಆಗಿರೋದು ನಿಮ್ಗೆ ಏನು ಮಾಡಕ್ 100% ಸರ್, 100%. ಸರ್, ಇಲ್ಲಿ ಸತ್ಯ ಅಂತ ಹೋದವ್ರಿಗೆ ಯಾರು ಸಪೋರ್ಟ್ ಕೊಡಲ್ಲ ಸರ್. ನಾನು ಬಿಲ್ಡಪ್ ತಗೋಬೇಕು. ಹೆಂಗ್ ಗೊತ್ತಾ ಬಿಲ್ಡಪ್ ಅಂತಂದ್ರೆ, ಸರ್ ಅಲ್ಲಿ ಕ್ಯಾಮ್ರಾಮನ್ ಇದಾರೆ, ಅವ್ರಿಗೆ ಎಷ್ಟು ಸಂಬಳ ಕೊಡ್ತಾರೆ? ಒಂದ್ 20,000-30,000 ರೂಪಾಯಿ ಸಂಬಳ ಕೊಡ್ತಾರೆ. ಯಾರಿಗೆ? ಕ್ಯಾಮ್ರಾಮನ್ಗೆ. ಎಡಿಟರ್ಗೆ ಒಂದ್ 20,000-30,000, 60,000 ರೂಪಾಯಿ. ಬಹುಶಃ ನೀವು ಅಷ್ಟು ಕೊಟ್ಟು ಯಾರನ್ನ ಇಟ್ಕೊಂಡಿದ್ರೆ ಎಲ್ಲ ಮಾಡಕ್ ಆಗ್ತಿತ್ತೆ. ಇಷ್ಟೊತ್ತು ನಾನು ದೊಡ್ಡದಾಗಿ ಹೈಲೈಟ್ ಆಗಿದ್ದಾನೆ ಸರ್, ನನ್ಗಂತ ಆಸೆ ಇಲ್ಲ ಸರ್. ನೋಡಿ ಸರ್, ನನ್ನ ತಮ್ಮ ಬಂದಿದ್ದಾನೆ ನನ್ ಜೊತೆಲಿ, ಅವನೇ ಒಂದು ವಿಡಿಯೋ ಮಾಡ್ತಾನೆ, ರಫ್ ಅಂತ ಅಪ್ಲೋಡ್ ಮುಗ್ದೈತಲ್ಲ ಸರ್. ಸೊ ಖುಷಿ ಆಯ್ತು. ಸೊ ಎಲ್ಲೋ ಒಂದ್ ಕಡೆ ಹೇಮಂತ್ ಅವರ ನಾವು ಮಾತಾಡಿಸ್ತಾ ಹೋದಾಗ ಒಂದು ವಿಚಾರ ಗೊತ್ತಾಗಿತ್ತು. ಈ ಒಂದು ಸಮಾಜದಲ್ಲಿ ಇತ್ತೀಚಿನ ಮಕ್ಕಳ ಒಂದು ವಿದ್ಯಾರ್ಥಿಗಳಾಗಿರಬಹುದು, ಅಥವಾ ಸೋ ಕಾಲ್ಡ್ ಎಜುಕೇಟೆಡ್ಸ್, ಶಿಕ್ಷಿತರೇ ಆಗಿರಬಹುದು, ಅವರು ಬೆಳೆದು ಬಂದಂತಹ ರೀತಿಲೋ ಅಥವಾ ಯಾವುದರ ಅಭಾವ ಜಾಸ್ತಿಯಾಗಿ ಈ ರೀತಿಯಾದಂತಹ ನಾವು ಕ್ಷಣಗಳಿಗೆ, ಒಂದು ಸಂದರ್ಭಗಳಿಗೆ ಸಾಕ್ಷಿ ಆಗ್ತಾ ಇದೀವೋ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಮಾನವೀಯತೆಯ ಕೊರತೆ ಹೆಚ್ಚಾಗಿ ಎದ್ದು ಕಾಣಿಸ್ತಾ ಇದೆ ಈಗಿನ ಒಂದು ಸಮಾಜದಲ್ಲಿ ಮತ್ತು ಯುವ ಪೀಳಿಗೆಯಲ್ಲಿ. ಎಲ್ಲೋ ಒಂದು ಕಡೆ ಮತ್ತೊಂದು ಪ್ರಶಂಸನೀಯ ಸಂಗತಿ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಇತ್ತೀಚಿನ ಯುವಕರಲ್ಲಿ ಆ ಒಂದು ಆಸೆ, ನಾವು ತಂದೆ ತಾಯಿಯರನ್ನ ಗೌರವಿಸಬೇಕು ಮತ್ತು ನಾವು ಈ ತರದ ಜಾಗಗಳಿಗೆ ಹೋಗಿ ಯಾವುದೇ ಆಡಂಬರ ಇಲ್ಲದೆ ಒಂದು ಅರ್ಥಗರ್ಭಿತವಾದಂತಹ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಬೇಕು. ಈ ತರದ ಮನಸ್ಥಿತಿಗಳನ್ನ ನಿಮ್ಮಂಥ ಸೇವಕರು, ಅಂದ್ರೆ ನಿರಾಶ್ರಿತರ ಸೇವಕರುಗಳು ವಿಡಿಯೋ ಪ್ರಭಾವ ಇಲ್ಲಿ ಕೇಳಿ, ಇಲ್ಲಿ ಪಾಸಿಟಿವ್ ಆಗಿ ಹೋಗ್ತಿದೆ ಅಂತ ನಿಮ್ಮಂಥವರ ವಿಡಿಯೋಸ್ನ ನೋಡಿ ಆ ಥರನೂ ಪ್ರೇರೇಪಿತರಾಗಿ ಅವರು ಕೂಡ ತಮ್ಮಂತ ಒಳ್ಳೆ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ನಿಮಗೆ ದೇವರು ಇನ್ನೂ ಹೆಚ್ಚಿನ ಆಯಸ್ಸು, ಆರೋಗ್ಯ, ಶಕ್ತಿ, ಎಲ್ಲಾ ತರದ ಶಕ್ತಿ, ದೈಹಿಕ ಶಕ್ತಿ, ನಿಮಗೆ ಹಣಕಾಸಿನ ಶಕ್ತಿ ಎಲ್ಲವನ್ನೂ ಕೊಟ್ಟು ಇವತ್ತೇನು 90 ಇದ್ದಾರೆ, ಅದಿನ್ನು ಹೆಚ್ಚಾಗ್ಲಿ. ಆಗಬಾರದು ನಮ್ಮ ಪ್ರಕಾರ. ನೀವೆಲ್ಲರೂ ಮರಳಿ ಅವರವರ ಗೂಡಿಗೆ ಸೇರಿಸ್ತಾ ಇದ್ದೀರಾ. ಆದರೂ ನೀವು ಧ್ವನಿ ಎತ್ತುತ್ತಾ ಇರುವಂತಹ ಪರಿ, ನೀವು ನಿಮ್ಮ ಕಾಳಜಿ ಎಲ್ಲವೂ ನಿಮಗೆ ಸದಾವಕಾಶವಾಗಿ ಸಕಾಲಕ್ಕೆ ನೆರವೇರ್ಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಧನ್ಯವಾದಗಳು, ನೀವು ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಹೇಮಂತ್ ಕನ್ನಡಿಗ ಅವರ ಮಾತನ್ನ. ಮತ್ತೊಮ್ಮೆ ಎಲ್ರಿಗೂ ನಮ್ಮ ಕಣ್ಣಿಗೆ ಕಾಣಿಸುವಂತಹ ದೇವರು ನಮ್ಮ ಹೆತ್ತ ತಂದೆ ತಾಯಿ. ನಮ್ಮನ್ನ ಹೆತ್ತು ಹೊತ್ತು ಆಡಿಸಿ ಬೆಳೆಸಿ ಎಲ್ಲವನ್ನ ಕೊಟ್ಟಂಥವ್ರು ನಮ್ಮ ತಂದೆ ತಾಯಿದ್ರು.
ಅವರ ಕೊನೆ ಕಾಲದಲ್ಲಿ ನಾವು ಎಲ್ಲೋ ಒಂದು ಕಡೆ ಆಸ್ತಿ ವಿಚಾರವಾಗೋ, ದುಡ್ಡಿನ ವಿಚಾರವಾಗೋ, ಏನೋ ಒಂದು ಕಲಹದ ವಿಚಾರವಾಗಿರಬಹುದು, ಅಥವಾ ಬಂದಿರುವಂತಹ ಮಾತುಗಳನ್ನ ಕೇಳಿ ಈ ತರದ ಯಾವುದೇ ಒಂದು ವಿಚಾರಗಳಿಗೆ ತಾವು ಹೋಗೋಡದೆ ನಿಮ್ಮ ತಂದೆ ತಾಯಿಂದ್ರನ್ನ ನೀವು ನಿಮ್ಮಲ್ಲೇ ಇಟ್ಟುಕೊಂಡು ಅವರಿಗೆ ಸುಖವಾಗಿ ಅವರ ಜೀವನವನ್ನ ಮುಗಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಈ ಒಂದು ಸಂದರ್ಶನವನ್ನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.